ದಿನ ನಾನು ಆರಿಸಿಕೊಂಡಂತ ವಾಕ್ಯ ಅಪೊಸ್ತಲರ ಕೃತ್ಯಗಳು 9ನೇ ಅಧ್ಯಾಯ 4ನೇ ವಚನ. ಅದರಲ್ಲಿ ತಿಳಿಸಿಪಟ್ಟಿರುವಂತಹ ವಾಕ್ಯ ಏನೆಂಬುದಾಗಿ ನಾವು ನೋಡುವಾಗ, ಅವನು ನೆಲಕ್ಕೆ ಬಿದ್ದು, ಸೌಲನೇ ಸೌಲನೇ ನನ್ನನ್ನ ಯಾಕೆ ಹಿಂಸೆ ಪಡಿಸುತ್ತಿ ಎಂದು ಹೇಳುವ ವಾಣಿಯನ್ನ ಕೇಳಿದನು ಎಂಬುದಾಗಿ. ನನಗಾಗಿ ಪ್ರಾರ್ಥನೆ ಮಾಡಿದಂತ ಅಂಟೋನಿ ಜೀಸಸ್ ಬ್ರದರ್ಗ ಕೂಡ ನಾನು ಸ್ತೋತ್ರ ಸಲ್ಲಿಸ್ತೇನೆ, ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ, ಅವರಿಗೆ ವಂದನೆ ಸಲ್ಲಿಸ್ತೇನೆ. ಯಾಕಂದ್ರೆ ಪ್ರಾರ್ಥನೆ ನಮ್ಮ ಜೀವಿತದಲ್ಲಿ ಅತ್ಯವಶ್ಯಕವಾಗಿದೆ. ಹೌದು, ಒಂದು ಮಾತು ಹೇಳಿದರೆ ಸಾಕು, ನನ್ನ ಆಳಿಗೆ ಗುಣ ಆಗುತ್ತದೆ ಎಂಬುದಾಗಿ ಕರ್ತನು ಹೇಳಿದಾಗೆ ಆತನು ಗುಣ ಮಾಡುವಂತ, ನಡೆಸುವಂತ ದೇವರು ಆತನಾಗಿದ್ದಾನೆ. ಆತನಿಗೆ ನಾವು ಕೊಂಡಾಟವನ್ನ ಸಲ್ಲಿಸೋಣ. ಇಲ್ಲಿ ವಾಕ್ಯಕ್ಕೆ ನಾವು ಬರುವುದಾದರೆ, ಸೌಲನೇ ಸೌಲನೇ ನನ್ನನ್ನ ಯಾಕೆ ಹಿಂಸೆ ಪಡಿಸುತ್ತಿ, ಕರ್ತನು ಕೇಳುವಂತ ಮಾತು. ಇಲ್ಲಿ ಸೌಲನನ್ನ ಕರ್ತನು ಕೇಳ್ತಾ ಇದ್ದಾನೆ, ಸೌಲನೇ ಸೌಲನೇ ನನ್ನನ್ನ ಯಾಕೆ ಹಿಂಸೆ ಪಡಿಸುತ್ತಿ. ನಾನು ಒಂದು ಪ್ರಶ್ನೆಯನ್ನ ಕೇಳುವುದಕ್ಕೆ ಇದ್ದೇನೆ. ಇಲ್ಲಿ ಕರ್ತನನ್ನ ಸೌಲನು ಹಿಂಸೆ ಪಡಿಸುತ್ತಾ ಇದ್ದನ ಎಂಬುದಾಗಿ ಯಾರಾದರೂ ಹೇಳ್ಬೋದು, ಬೇಕಿದ್ರೆ ಅನ್ಮ್ಯೂಟ್ ಮಾಡಿ. ಇಲ್ಲಿ ಸೌಲನೇ ಸೌಲನೇ ನನ್ನನ್ನು ಯಾಕೆ ಹಿಂಸೆ ಪಡಿಸುತ್ತಿ ಎಂಬುದಾಗಿ ಕರ್ತನು ಹೇಳುವಾಗ, ಕರ್ತನನ್ನ ಸೌಲನು ಹಿಂಸೆ ಪಡಿಸುತ್ತಾ ಇದ್ದನ ಎಂಬುದಾಗಿ ಪ್ರಶ್ನೆ, ಅಥವಾ ಯಾರನ್ನ ಹಿಂಸೆ ಪಡಿಸ್ತಾ ಇದ್ದ ಸೌಲನು ಎಂಬುದಾಗಿ. ಕ್ರಿಸ್ತನನ್ನ ಹಿಂಬಾಲಿಸಿದವರನ್ನ ಎಸ್, ಹಿಂಸೆ ಪಡಿಸುತ್ತಿದ್ದ ಸಭೆಯವರನ್ನ ಆತನು ರೋಮಾಪುರದವರಿಗೆ ಹೋಗಿ ಅವರನ್ನ ಕೊಲ್ಲುವುದಕ್ಕೂ ಹಿಂಸಿಸುವುದಕ್ಕೂ ಆತನು ಅಪ್ಪಣೆಯನ್ನ ಪಡೆದುಕೊಳ್ಳುತ್ತಿದ್ದ. ಹೌದು, ಕರೆಕ್ಟ್. ಇಲ್ಲಿ ನಾವು ನೋಡುವಾಗ, ಈ ವಾಕ್ಯದಲ್ಲಿ ನಾವು ನೋಡ್ತೇವೆ, ಸೌಲನೇ ಸೌಲನೇ ನನ್ನನ್ನ ಯಾಕೆ ಹಿಂಸೆ ಪಡಿಸುತ್ತಿ ಎಂಬುದಾಗಿ ಕರ್ತನು ಕೇಳುವ ಮಾತು ಯಾಕೆ ಎಂಬುದಾಗಿ ನಾವು ನೋಡುವಾಗ, ನನಗೆ ಒಂದು ವಚನ ಇಲ್ಲಿ ಜ್ಞಾಪಕ ಬರ್ತದೆ. ಜಕರಿಯ 2ನೇ ಅಧ್ಯಾಯ 8ನೇ ವಚನದಲ್ಲಿ ಆತನು ಹೇಳುವಂತ ಮಾತು, ನಿಮ್ಮನ್ನ ತಾಕುವವನು ಯೆಹೋವನ ಕಣ್ಣುಗುಡ್ಡನ್ನ ತಾಕುವಂತವನಾಗಿದ್ದಾನೆ. ಅಂದರೆ ಈ ವಾಕ್ಯವನ್ನ ಇದಕ್ಕೆ ಹೋಲಿಸಿ ನೋಡುವಾಗ, ನಿಮ್ಮನ್ನ ತಾಕುವವನು ಯೆಹೋವನ ಕಣ್ಣುಗುಡ್ಡನ್ನ ತಾಕುವವನಾಗಿದ್ದಾನೆ. ಅಂದರೆ ನಮ್ಮನ್ನ ಯಾರಾದ್ರೂ ತಾಕುವುದಾದರೆ ಅದು ಯೆಹೋವನ ಕಣ್ಣುಗುಡ್ಡಿಗೆ ತಾಕಿದ ಅಂತೆ. ಅಂದ್ರೆ ನಮ್ಮ ಬೆರಳನ್ನ ನಮ್ಮ ಕಣ್ಣಿನ ಹತ್ರ ನಾವು ತರುವುದಾದರೆ ಅದು ಬೇಗ ಮುಚ್ಚಿಕೊಳ್ತೇವೆ. ಯಾಕಂದ್ರೆ ಅಷ್ಟು ಒಂದು ಸೂಕ್ಷ್ಮವಾದಂತ ಒಂದು ಅಂಗವಾಗಿರ್ತದೆ. ಇದನ್ನ ನೋಡುವಾಗ ನಮ್ಮನ್ನ ಯಾರಾದ್ರೂ ತಾಕುವುದಾದರೆ, ಅಂದ್ರೆ ನಮಗೆ ಯಾರಾದ್ರೂ ಹಿಂಸೆ ಪಡಿಸುವುದಾದರೆ ಅದು ಕರ್ತನಿಗೆ ಹಿಂಸೆ ಪಡಿಸಿದ ಹಾಗೆ ಎಂಬುದಾಗಿ ನಾವು ವಾಕ್ಯದಲ್ಲಿ ನಾವು ನೋಡ್ತೇವೆ. ನಿಮ್ಮನ್ನ ತಾಕುವವನು ಯೆಹೋವನ ಕಣ್ಣುಗುಡ್ಡನ್ನ ತಾಕುವವನಾಗಿದ್ದಾನೆ ಎಂಬುದಾಗಿ. ನೋಡಿ ಪ್ರಿಯರೇ, ಇಲ್ಲಿ ನಾವು ಈ ವಾಕ್ಯವನ್ನ ನಾವು ನೋಡುವಾಗ ಆತನು ನಮ್ಮ ಮೇಲೆ ಎಷ್ಟು ಪ್ರೀತಿಯನ್ನು ಇಟ್ಟಿದ್ದಾನೆ, ಎಷ್ಟು ಕನಿಕರವನ್ನು ಇಟ್ಟಿದ್ದಾನೆ. ಆತನು ಪ್ರತಿ ದಿನ ಪ್ರತಿ ಗಳಿಗೆಯಲ್ಲೂ ಎತ್ತ ತಾಯಿಯಂತೆ ನಮ್ಮನ್ನ ಆತನು ಕಾಪಾಡುವಂತನಾಗಿದ್ದಾನೆ. ಸಂತೈಸುವ ತಾಯಿಯಂತೆಯೂ ಕನಿಕರಿಸುವ ತಂದೆಯಂತೆಯೂ ಆತನ ನಮ್ಮನ್ನ ಕನಿಕರಿಸಿ ಸಂತೈಸುವಂತ ದೇವರಾತನಾಗಿದ್ದಾನೆ. ನಿಮ್ಮನ್ನ ತಾಕುವವನು ಯೆಹೋವನ ಕಣ್ಣುಗುಡ್ಡನ ತಾಕು. ಇಲ್ಲಿ ನಾವು ನೋಡುವಾಗ, ಇಲ್ಲಿ ಕರ್ತನನ್ನ ಆತನ ಹಿಂಸೆ ಪಡಿಸ್ತಾ ಇಲ್ಲ, ಆತನ ಅನುಯಾಯಿಗಳಂತಾರೆ ಬ್ರದರ್ ಹೇಳಿದ ಹಾಗೆ ಆತನ ಮಕ್ಕಳನ್ನ ಅವನು ಹಿಂಸೆ ಪಡಿಸ್ತಾ ಇದ್ದ. ಇಲ್ಲಿ ನಾವು ನೋಡ್ತೇವೆ 9ನೇ ಅದೇ ಅಪೊಸ್ತಲರ ಕೃತ್ಯಗಳು 9ನೇ ಅಧ್ಯಾಯ 1ನೇ ವಚನದಿಂದ ನಾವು ನೋಡುವಾಗ, ಸೌಲನು ಇನ್ನು ಕರ್ತನ ಶಿಷ್ಯರ ಮೇಲೆ ರೌದ್ರನಾಗಿದ್ದು ಬೆದರಿಕೆಯ ಮಾತುಗಳನ್ನಾಡುತ್ತಾ ಅವರನ್ನ ಸಂಹರಿಸಬೇಕೆಂದು ಆಶೆ ಪಡುತ್ತಾ ಮಹಾಯಾಜಕನ ಬಳಿಗೆ ಹೋಗಿ, ಆ ಮಾರ್ಗವನ್ನು ಹಿಡಿದವರು ಯಾರಾದರೂ ಸಿಕ್ಕಿದರೆ ಅವರು ಗಂಡಸರಾದರೂ ಸರಿಯೇ ಹೆಂಗಸರಾದರೂ ಸರಿಯೇ ನಾನು ಅವರಿಗೆ ಬೇಡಿ ಹಾಕಿಸಿ ಯೆರೂಸಲೇಮಿಗೆ ತರುವಂತೆ ದಮಸ್ಕದಲ್ಲಿರುವ ಆಯಾ ಸಭಾ ಮಂದಿರಗಳಿಗೆ ನೀನು ಕಾಗದವನ್ನ ಕೊಡಬೇಕು ಎಂದು ಅವನನ್ನ ಬೇಡಿಕೊಂಡನು ಎಂಬುದಾಗಿ. ಇಲ್ಲಿ ಕರ್ತನನ್ನ ನಂಬಿದ ಮಕ್ಕಳು ಗಂಡಸರಾದರೂ ಸರಿಯೇ ಅಥವಾ ಹೆಂಗಸರಾದರೂ ಸರಿನೇ, ಅವರಿಗೆ ನಾನು ಬೇಡಿ ಹಾಕಿಸಿ ಅವರನ್ನ ನಾನು ಹಿಂಸೆ ಪಡಿಸಬೇಕು. ಆದರೆ ಕರ್ತನಿಗೆ ಈ ಹಿಂಸೆ ತಾಳುವುದಕ್ಕೆ ಆಗ್ಲಿಲ್ಲ. ಯಾಕಂದ್ರೆ ತನ್ನ ಮಕ್ಕಳಿಗೆ ಕೊಡ್ತಾ ಇದ್ದಂತ ಹಿಂಸೆ ಕರ್ತನಿಗೆ ಕೊಟ್ಟ ಹಾಗೆ ಆಯಿತು ಕರ್ತನಿಗೆ. ಅದಕ್ಕೆ ಕರ್ತನ ಹೇಳ್ತಾನೆ, ಸೌಲನೇ ಸೌಲನೇ ನನ್ನನ್ನ ಯಾಕೆ ಹಿಂಸೆ ಪಡಿಸುತ್ತಿ ಎಂಬುದಾಗಿ. ಇಲ್ಲಿ ನಾವು ನೋಡುವಾಗ ಕರ್ತನ ಮಾತುಗಳು ಬಹಳ ಅದು ವಿರಳವಾದಂತ ಮಾತುಗಳು. ತನ್ನ ಮಕ್ಕಳನ್ನ ಯಾವ ರೀತಿ ಆತನು ಜೋಪಾನ ಮಾಡುತ್ತಾನೆ ಎಂಬುದಾಗಿ ನಾವು ನೋಡುವಾಗ,
ನಾವೊಂದು ವಚನವನ್ನ ನಾವು ನೋಡೋಣ. ಯೆಶಾಯನ ಗ್ರಂಥ 46ನೇ ಅಧ್ಯಾಯ. ಇಲ್ಲಿ ಕರ್ತನ ಮಾತು ಹೇಗಿದೆ ಎಂಬುದಾಗಿ ನಾವು ನೋಡುವಾಗ, ಯೆಶಾಯನ ಗ್ರಂಥ 46ನೇ ಅಧ್ಯಾಯ 3ನೇ ವಚನದಿಂದ, ಯಾಕೋಬ ವಂಶವೇ, ಇಸ್ರಾಯೇಲ್ ಸಂತಾನವೇ, ಸಂತಾನ ಶೇಷವೇ, ನನ್ನ ಮಾತಿಗೆ ಕಿವಿಗೊಡಿರಿ. ನಿಮ್ಮನ್ನು ಗರ್ಭದಿಂದ ಹೊರುತ್ತಿದ್ದೇನೆ, ಹುಟ್ಟಿದಂದಿನಿಂದ ವಹಿಸುತ್ತಿದ್ದೇನೆ. ನಿಮ್ಮ ಮುಪ್ಪಿನ ತನಕ ನಾನೇ ಆಧಾರ. ನೆರೆ ಬಂದಾಗಲೂ ನಿಮ್ಮನ್ನ ಹೊತ್ತು ಸಹಿಸುವೆನು. ನಾನೇ ಉಂಟು ಮಾಡಿದೆನು, ನಾನೇ ಹೊರುವೆನು. ಹೌದು, ನಿಮ್ಮನ್ನ ಹೊತ್ತು ಸಹಿಸಿ ನಿರ್ವಹಿಸುವೆನು. ನನ್ನನ್ನ ಯಾರಿಗೆ ಸರಿಕಟ್ಟಿ ಹೋಲಿಸಿರಿ ಎಂಬುದಾಗಿ ಕರ್ತನು ಹೇಳುವಂತ ಮಾತು ನೋಡಿ. ಇಲ್ಲಿ ಹೇಳ್ತದೆ ವಾಕ್ಯ, ನಿಮ್ಮನ್ನ ಗರ್ಭದಿಂದ ಹೊರತಿದ್ದೇನೆ. ನೋಡಿ, ಕರ್ತನು ಹೇಳುವಂತ ಮಾತು, ನಿಮ್ಮನ್ನ ಗರ್ಭದಿಂದ ಹೊರತಾ ಇದ್ದೇನೆ. ನಾನು ಹುಟ್ಟಿದಂದಿನಿಂದ ವಹಿಸುತ್ತಿದ್ದೇನೆ. ನಾನು ನಿಮ್ಮನ್ನ ವಹಿಸಿಕೊಂಡು ಬರ್ತಾ ಇದ್ದೇನೆ, ನಿಮ್ಮನ್ನ ಕಾಯ್ತಾ ಇದ್ದೇನೆ ಎಂಬುದಾಗಿ ಆತನು ಹೇಳುವಂಥದ್ದು. ಹುಟ್ಟಿದಂದಿನಿಂದ ನಾನು ನಿಮ್ಮನ್ನ ವಹಿಸಿಕೊಂಡು ಬರ್ತಿದ್ದೇನೆ. ನಿಮ್ಮ ಮುಪ್ಪಿನ ತನಕ ನಾನೇ ಆಧಾರ. ನಿಮಗೆ ಮುಪ್ಪಾದರೂ ಕೂಡ ಅಲ್ಲಿ ತನಕ ನಾನು ನಿಮ್ಮ ಜೊತೆಗಿರುತ್ತೇನೆ. ಮತ್ತೆ ಇನ್ನು ಮುಂದೆ ಹೇಳ್ತದೆ, ನರೆ ಬಂದಾಗಲೂ ನಿಮ್ಮನ್ನ ಹೊತ್ತು ಸಹಿಸುವೆನು. ನರೆ ಬಂದರೂ ಕೂಡ ನಾನು ನಿಮ್ಮನ್ನ ಹೊತ್ತು ಸಹಿಸ್ತೇನೆ. ಯಾಕಂದ್ರೆ ನಿಮ್ಮ ಕೈಲಿ ಆಗುವುದಿಲ್ಲ. ನಿಮಗೆ ಆ ಒಂದು ಕಷ್ಟಗಳು ನೆರೆ ಬಂದಾಗ ಅಂತಂದ್ರೆ, ನಿಮಗೆ ಆ ವಯಸ್ಸಾದಂತ ಕಾಲದಲ್ಲಿ ಅನೇಕ ಕಷ್ಟಗಳು, ಸಮಸ್ಯೆಗಳು ನಿಮಗೆ ಇರ್ತವೆ. ಆದರೂ ಕೂಡ ನಾನು ಏನ್ ಮಾಡ್ತೇನೆ, ನಿಮ್ಮನ್ನ ಹೊತ್ತು ಸಹಿಸ್ತೇನೆ. ನಾನೇ ಉಂಟು ಮಾಡಿದೆನು, ನಾನೇ ಹೊರುವೆನು. ಹೌದು, ನಿಮ್ಮನ್ನ ಹೊತ್ತು ಸಹಿಸಿ ನಿರ್ವಹಿಸುವೆನು. ನನ್ನನ್ನ ಯಾರಿಗೆ ಸರಿಕಟ್ಟಿ ಹೋಲಿಸಿರಿ ಎಂಬುದಾಗಿ ಕರ್ತನು ಹೇಳುವಂತನಾಗಿರ್ತಾನೆ. ಇಲ್ಲಿ ನಮಗೆ ಈ ಒಂದು ಝೂಮ್ ಮೀಟಿಂಗ್ ನಲ್ಲಿ ಅನೇಕ ಹಿರಿಯ ಒಂದು ಸಹೋದರರು, ಸೇವಕರು ನಮ್ಮ ಒಟ್ಟಿಗೆ ಜಾಯ್ನ್ ಆಗ್ತಾರೆ. ನಮ್ಮ ಬನ್ನೂರಿನ ಸಭೆಯ ಹಿರಿಯರಾದಂತ ರಾಜರತ್ನಂ ಬ್ರದರ್ ಇರ್ಬೋದು, ಅಥವಾ ನಮ್ಮ ಡೆಲ್ಸಿ ಆಂಟಿ ಅವರು ಇರ್ಬೋದು, ಈಗ ನಮಗೆ ಜಾಯ್ನ್ ಆಗ್ತಾ ಇರುವಂತ ಬಾನುಲಿ ಅಣ್ಣಯ್ಯ ಅವರು ಆಗಿರ್ಬೋದು. ಇವರೆಲ್ಲರಿಗೂ ವಯಸ್ಸಾಗಿದ್ದರೂ ಕೂಡ ಅವರು ದೇವರ ಮುಂದೆ ಮಕ್ಕಳೇ ಆಗಿರ್ತಾರೆ. ನಾವು ಮಾತ್ರ ಮಕ್ಕಳಲ್ಲ, ಚಿಕ್ಕ ಮಕ್ಕಳು ಮಾತ್ರ ಮಕ್ಕಳಲ್ಲ, ವಯಸ್ಸಾದಂತವರು ಕೂಡ ಆತನಿಗೆ ಮಕ್ಕಳೇ ಆಗಿದ್ದಾರೆ. ಇಲ್ಲಿ ವಾಕ್ಯ ನಮಗೆ ಅದನ್ನೇ ತಿಳಿಸ್ತದೆ. ಏನಂತ ತಿಳಿಸ್ತದೆ? ನಿಮ್ಮ ಮುಪ್ಪಿನ ತನಕ ನಾನೇ ಆಧಾರ. ನಿಮಗೆ ಮುಪ್ಪು ಬಂದಾಗಲೂ ಕೂಡ ನಾನೇ ಆಧಾರವಾಗಿರ್ತೇನೆ. ನರೆ ಬಂದಾಗಲೂ ನಿಮ್ಮನ್ನ ಹೊತ್ತು ಸಹಿಸುವೆನು. ನಾನೇ ಉಂಟು ಮಾಡಿದೆನು, ನಾನೇ ನಿಮ್ಮನ್ನ ಉಂಟು ಮಾಡಿದ್ದೇನೆ. ನಾನೇ ಹೊರುವೆನು, ನಾನೇ ನಿಮ್ಮನ್ನ ಹೊರ್ತೇನೆ. ಮತ್ತೆ ಹೌದು, ನಿಮ್ಮನ್ನ ಹೊತ್ತು ಸಹಿಸಿ ನಿರ್ವಹಿಸ್ತೇನೆ. ನಿಮ್ಮನ್ನ ಹೊತ್ತುಕೊಂಡು ಸಹಿಸಿಕೊಂಡು ಏನೇ ಕಷ್ಟ ಬಂದರೂ ನಾನು ಸಹಿಸಿಕೊಳ್ತೇನೆ, ನಾನು ನಿರ್ವಹಿಸುತ್ತೇನೆ ನಿಮ್ಮನ್ನ. ನನ್ನನ್ನ ಯಾರಿಗೆ ಸರಿಕಟ್ಟಿ ಹೋಲಿಸಿರಿ ಎಂಬುದಾಗಿ ಕರ್ತನು ಹೇಳುವಂತದ್ದಾಗಿದೆ. ಇಲ್ಲಿ ಈ ವಾಕ್ಯಗಳನ್ನ ನಾವು ನೋಡುವಾಗ ಕರ್ತನು ನಮ್ಮ ಮೇಲೆ ಎಷ್ಟು ಪ್ರೀತಿಯನ್ನು ಇಟ್ಟಿದ್ದಾನೆ, ಆತನು ತನ್ನ ಮಕ್ಕಳನ್ನ ಎಷ್ಟು ಪ್ರೀತಿ ಮಾಡ್ತಾ ಇದ್ದಾನೆ ಎಂಬುದಾಗಿ ನಾವು ನೋಡುವಾಗೆ, ಅವರು ವಯಸ್ಸಾಗಿದ್ದರೂ ಕೂಡ, ನರೆ ಬಂದಿದ್ದರೂ ಕೂಡ, ಮುಪ್ಪಿನಲ್ಲಿ ಕೂಡ ನಾನು ನಿಮ್ಮನ್ನ ವಹಿಸಿ ನಿರ್ವಹಿಸ್ತೇನೆ. ನಾನೇ ಉಂಟು ಮಾಡಿದೆನು, ನಾನೇ ನಿಮ್ಮನ್ನ ಕಾಯುತ್ತೇನೆ, ಸಲಹುತ್ತೇನೆ, ಸಂರಕ್ಷಣೆ ಮಾಡುತ್ತೇನೆ ಎಂಬುದಾಗಿ ಕರ್ತನು ಹೇಳುವಂತ ಮಾತು, ಅದು ನಿಜವಾಗಲೂ ಉತ್ತಮವಾದಂತ ಮಾತೇ ಆಗಿದೆ. ಇಲ್ಲಿ ನಾನು ಆರಿಸಿಕೊಂಡಂತ ಭಾಗ 9ನೇ ಅಧ್ಯಾಯ 4ನೇ ವಚನದಲ್ಲಿ, ಅಪೊಸ್ತಲರ ಕೃತ್ಯದಲ್ಲಿ, ಸೌಲನೇ ಸೌಲನ ನನ್ನನ್ನ ಯಾಕೆ ಹಿಂಸೆ ಪಡಿಸುತ್ತಿ? ಇಲ್ಲಿ ಹಿಂಸೆ ಪಡಿಸ್ತಾ ಇದ್ದದ್ದು ಕರ್ತನ ಮಕ್ಕಳನ್ನ, ಕರ್ತನ ಶಿಷ್ಯರನ್ನ ಆತನು ಹಿಂಸೆ ಪಡಿಸ್ತಾ ಇದ್ದರು ಕೂಡ ಕರ್ತನ ಹೇಳುವಂತ ಮಾತು, ನನ್ನನ್ನ ಯಾಕೆ ಹಿಂಸೆ ಪಡಿಸುತ್ತಿ? ಅಂದ್ರೆ ನನಗೆ, ಅವ್ರಿಗೇನಾದ್ರೂ ನೋವಾದರೆ ಅದು ನನಗೆ ಆದಂಗೆ ಎಂಬುದಾಗಿ ಕರ್ತನು ಹೇಳುವಂಥದ್ದು. ಅದಕ್ಕೆ ನಾನು ಮೊದಲೇ ಹೇಳಿದ ಒಂದು ವಾಕ್ಯವನ್ನ, ಜಕರ್ಯ 2ನೇ ಅಧ್ಯಾಯ 8ನೇ ವಚನದಲ್ಲಿ, ನಿಮ್ಮನ್ನ ತಾಕುವವನು ಯೆಹೋವನ ಕಂಡುಗುಡ್ಡನ ತಾಕುವಂತವನಾಗಿದ್ದಾನೆ ಎಂಬುದಾಗಿ. ನಮಗೆ ಎಷ್ಟೇ ಕಷ್ಟಗಳು, ಎಷ್ಟೇ ನೋವು, ಎಷ್ಟೇ ಸಮಸ್ಯೆಗಳು ಬಂದಿದ್ರು ಕೂಡ ಅದು ಕರ್ತನಿಗೆ ಬಂದ ಹಾಗೆ. ಆತನು ಅದನ್ನ ಇಲ್ಲಿ ಹೇಳುವಂತ ಮಾತಾಗಿದೆ, ನನ್ನನ್ನ ಯಾಕೆ ನೀನು ಹಿಂಸೆ ಪಡಿಸುತ್ತಿ ಎಂಬುದಾಗಿ. ಹೀಗೆ ಆತನು ಮುಂದೆ 3ನೇ ವಚನದಲ್ಲಿ ಹೇಳ್ತಾ ಹೋಗ್ತಾನೆ, ದಮಸ್ಕದಲ್ಲಿರುವ ಆಯಾ ಸಭಾ ಮಂದಿರದವರಿಗೆ ನೀನು ಕಾಗದವನ್ನು ಕೊಡಬೇಕು ಎಂದು ಅವನನ್ನ ಬೇಡಿಕೊಂಡನು. ಅವನು ಪ್ರಯಾಣ ಮಾಡುತ್ತಾ ದಮಸ್ಕದ ಹತ್ತಿರಕ್ಕೆ ಬರಲು ಪಕ್ಕನೆ ಆಕಾಶದೊಳಗಿಂದ ಒಂದು ಬೆಳಕು ಅವನ ಸುತ್ತಲೂ ಮಿಂಚಿತು. ಅವನು ನೆಲಕ್ಕೆ ಬಿದ್ದು, ಸೌಲನೇ ಸೌಲನೇ, ನನ್ನನ್ನ ಯಾಕೆ ಹಿಂಸೆ ಪಡಿಸುತ್ತಿ ಎಂದು ಹೇಳುವ ವಾಣಿಯನ್ನ ಕೇಳಿದನು ಎಂಬುದಾಗಿ. ಇಲ್ಲಿ ನಾವು ನೋಡುವಾಗ ಆತನು ಹೇಳುವಂತ ಮಾತು, ಸೌಲನೇ ಸೌಲನೇ, ನನ್ನನ್ನು ಯಾಕೆ ಹಿಂಸೆ ಪಡಿಸುತ್ತಿ ಎಂಬುವಂತ ಒಂದು ವಾಣಿಯನ್ನ ಅವನು ಕೇಳುವಾಗ, ಇಲ್ಲಿ ನಮಗೆ ಒಂದು ವಾಕ್ಯ ತಿಳಿಸ್ತದೆ, ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡುತ್ತವೆ, ಅವು ಅನ್ಯನ ಹಿಂದೆ ಹೋಗುವುದಿಲ್ಲ ಎಂಬುದಾಗಿ. ಇಲ್ಲಿ
ಸೌಲನನ್ನ ಕರ್ತನು ಹಿಡಿಯುವಂತದ್ದನ್ನ ನಾವು ನೋಡ್ತೇವೆ. ಆತನು ಎಷ್ಟು ದುಷ್ಟನಾಗಿದ್ದನು, ಅನೇಕ ಹಿಂಸೆಗಳನ್ನ ಕರ್ತನ ಮಕ್ಕಳಿಗೆ ಕೊಡ್ತಾ ಇದ್ದನು, ಅನೇಕ ಹಿಂಸೆಗಳನ್ನ ತನ್ನ ದಾಸರಿಗೆ ಕೊಡ್ತಾ ಇದ್ದನು, ಮತ್ತೆ ಸೆರೆಮನೆಗಳೆಲ್ಲ ಹಾಕುತ್ತಿದ್ದನು, ಅನೇಕ ಸಭೆಗಳನ್ನ ಆತನು ನಾಶ ಮಾಡ್ತಾ ಇದ್ದನು. ಈ ರೀತಿ ಇದ್ದಂತ ಸಮಯದಲ್ಲಿ ಕರ್ತನು ಅವನನ್ನ ಒಂದಲ್ಲ ಒಂದು ದಿನ ನಾನು ಹಿಡಿದೇ ಹಿಡಿತೇನೆ ಎಂಬುದಾಗಿ ಅವನ ಯೌವನ ಕಾಲದಲ್ಲಿ ಆತನನ್ನ ಹಿಡಿದನು. ಕರ್ತನು ಹೇಳುವಂತ ಮಾತು, ಯೌವನ ಕಾಲದಲ್ಲಿ ನಿನ್ನ ಸೃಷ್ಟಿಕರ್ತನನ್ನ ನೀನು ಸ್ಮರಿಸಿ ಎಂಬುದಾಗಿ. ಆದರೆ ಇವನು ಯೌವನ ಕಾಲದಲ್ಲಿ ತನ್ನ ಸೃಷ್ಟಿಕರ್ತನನ್ನ ಮರೆತು ಅವನು ಬೇರೆ ರೀತಿಯಲ್ಲಿದ್ದಂತ ಒಂದು ಸಮಯದಲ್ಲಿ ಅವನ ಯೌವನಾವಸ್ಥೆಯಲ್ಲಿಯೇ ಕರ್ತನು ಅವನನ್ನ ಹಿಡಿದದ್ದನ್ನ ನಾವು ನೋಡುವಂತರಾಗಿದ್ದೇವೆ. ಇಲ್ಲಿ ನಾವು ನೋಡುವಾಗ ಆ ಒಂದು ವಾಣಿಯನ್ನ ಅವನು ಕೇಳಿದನು. ಆಗ ಆತನು ಹೇಳುವಂತದ್ದು, ಅವನು ಕರ್ತನೇ ನೀನಾರು ಎಂದು ಕೇಳಿದ್ದಕ್ಕೆ ಕರ್ತನು ನೀನು ಹಿಂಸೆ ಪಡಿಸುವ ಯೇಸುವೆ ನಾನು ಎಂಬುದಾಗಿ ಕರ್ತನು ಯೇಸು ಕ್ರಿಸ್ತನು ಹೇಳುವಂತ ಮಾತು. ಕರ್ತನೇ ನೀನಾರು ಅಂದರೆ ಕರ್ತನ ವಾಣಿಯನ್ನ ಕೇಳಿ ಅವನಿಗೆ ಗೊತ್ತಾಯ್ತು ಏನೆಂಬುದಾಗಿ, ಇದು ಮಾತಾಡ್ತಾ ಇರೋದು ಕರ್ತನೇ ಯೇಸು ಕ್ರಿಸ್ತನೇ ಎಂಬುದಾಗಿ. ಯಾಕಂದ್ರೆ ಇಲ್ಲಿ ಆತನ ಸ್ವರವನ್ನ ಕೇಳಿದ ಅವನು, ಸೌಲನೇ ಸೌಲನೇ ಎಂಬುವಂತ ಸ್ವರವನ್ನ ಆತನು ಯಾವಾಗ ಕೇಳಿದ ಆತನಿಗೆ ಗೊತ್ತಾಯ್ತು ಇದು ಕರ್ತನ ಸ್ವರ ಎಂಬುದಾಗಿ. ಅದಕ್ಕೆ ನಾನು ಮೊದಲೇ ಹೇಳಿದ ಹಾಗೆ, ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡುತ್ತವೆ, ಅವು ಅನ್ಯನ ಹಿಂದೆ ಹೋಗುವುದಿಲ್ಲ ಎಂಬುದಾಗಿ. ಇದಕ್ಕೆ ಆಧಾರವಾಗಿ ಈ ವಾಕ್ಯವನ್ನ ನಾವು ನೋಡ್ಬೋದು. ಇಲ್ಲಿ ಮುಂದೆ ಆತನು ಹೇಳುವಂತದ್ದು, ನೀನು ಹಿಂಸೆ ಪಡಿಸುವ ಯೇಸುವೆ ನಾನು, ನೀನೆದ್ದು ಊರೊಳಕ್ಕೆ ಹೋಗು, ನೀನು ಮಾಡಬೇಕಾದದ್ದು ಅಲ್ಲಿ ನಿನಗೆ ತಿಳಿಸಲ್ಪಡುವುದು ಎಂದು ಹೇಳಿದನು. ಅವನ ಜೊತೆಯಲ್ಲಿ ಪ್ರಯಾಣ ಮಾಡುತ್ತಿದ್ದವರು ಧ್ವನಿಯನ್ನು ಮಾತ್ರ ಕೇಳಿ ಯಾರನ್ನು ಕಾಣದೆ ಮೂಕರಂತೆ ನಿಂತರು. ಸೌಲನು ನೆಲದಿಂದ ಎದ್ದು ಕಣ್ಣು ತೆರೆದಾಗ ಏನು ಕಾಣಲಿಲ್ಲ. ಆಗ ಅವರು ಅವನನ್ನು ಕೈ ಹಿಡಿದು ದಮಸ್ಕದೊಳಗೆ ಕರೆದುಕೊಂಡು ಹೋದರು. ಅವನು 3 ದಿವಸ ಕಣ್ಣು ಕಾಣದೆ ಏನು ತಿನ್ನಲಿಲ್ಲ, ಏನು ಕುಡಿಯಲಿಲ್ಲ. ನೋಡಿ ಪ್ರಿಯರೇ, ಇಲ್ಲಿ ನಾವು ನೋಡುವಾಗ ಆತನಿಗೆ 3 ದಿನ ಒಂದು ಕಣ್ಣು ಕಾಣದೆ ಇರುವಂತದ್ದು, ಅಂದರೆ ಅವನ ಕಣ್ಣು ಮೊಬ್ಬಾಯಿತು. ಯಾಕಂದ್ರೆ ಹಿಂಸೆ ಪಡಿಸಿದ್ದ ಆ ಯೇಸುವನ್ನ, ತನ್ನ ಮಕ್ಕಳನ್ನ ಹಿಂಸೆ ಪಡಿಸಿದ್ದ ಅಂತ ಸಮಯದಲ್ಲಿ ನನ್ನನ್ನೇ ಯಾಕೆ ನೀ ಹಿಂಸೆ ಪಡಿಸ್ತಾ ಇದ್ದೀಯ ಎಂಬ ವಾಣಿಯನ್ನ ಅವನು ಕೇಳುವಂತ ಸಮಯದಲ್ಲಿ ಅವನಿಗೆ ಕಣ್ಣು ಮಬ್ಬಾಯಿತು. 3 ದಿನ ಅವನು ಕಣ್ಣು ಕಾಣದೆ, ಊಟವನ್ನು ಕೂಡ ಮಾಡದೆ, ಏನು ಕುಡಿಯಲಿಲ್ಲ, ಏನು ತಿನ್ನಲಿಲ್ಲ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಈ ರೀತಿ ಇರಬೇಕಾದರೆ ಅವನಿಗೆ ಆ ಒಂದು ಆತ್ಮಿಕವಾದ ಕಣ್ಣು ತೆರೆಯುವಂತದ್ದು ಅವನಿಗೆ ಆಗಿರ್ತದೆ. ಯಾಕಂದ್ರೆ ಈ ಒಂದು ಹಿಂಸೆ ಪಡಿಸುವಂತ ವಿಷಯದಲ್ಲಿ ನಾವು ನೋಡುವಾಗ, ನಾವು ಅನೇಕರನ್ನ ಹಿಂಸೆ ಪಡಿಸಿದ ಈತನು. ನಾವು ಒಂದು ಉದಾಹರಣೆಯನ್ನ ನಾವು ನೋಡೋಣ. ಅದೇ 7ನೇ ಅಧ್ಯಾಯ, ಅಪೊಸ್ತಲರ ಕೃತಿಯ 7ನೇ ಅಧ್ಯಾಯ 54ನೇ ವಚನದಿಂದ ನಾವು ನೋಡುವಾಗ, ಇಲ್ಲಿ ನಾವು ನೋಡುವಾಗ ಸೌಲನು ಒಬ್ಬ ಯವನಸ್ಥನಾಗಿದ್ದಾನೆ. ಆತನು ಏನ್ ಮಾಡ್ತಾನೆ, ಈ ಒಂದು ಸ್ಟೆಫನನನ್ನ ಕೊಲ್ಲುವುದಕ್ಕೆ ಅವನು ಮುಂದೆ ನಿಂತಿರುವಂತದ್ದನ್ನ ನಾವು ನೋಡುವಂತರಾಗಿದ್ದೇವೆ. ಇಲ್ಲಿ ನಾವು ನೋಡ್ತೇವೆ 54ನೇ ವಚನದಿಂದ, ಈ ಮಾತುಗಳನ್ನ ಕೇಳಿ ಅವರು ರೌದ್ರ ಮನಸ್ಸುಳ್ಳವರಾಗಿ ಅವನ ಮೇಲೆ ಹಲ್ಲು ಕಡಿದರು. ಆದರೆ ಅವನು ಪವಿತ್ರಾತ್ಮ ಭರಿತನಾಗಿ ಆಕಾಶದ ಕಡೆಗೆ ದೃಷ್ಟಿಸಿ ನೋಡಿ ದೇವರ ಪ್ರಭಾವವನ್ನು, ದೇವರ ಬಲಗಡೆಯಲ್ಲಿ ನಿಂತಿದ್ದ ಯೇಸುವನ್ನು ಕಂಡು. ಅಂದ್ರೆ ಇಲ್ಲಿ ಈ ಒಂದು ಆ ಸ್ಟೆಫನನಿಗೆ ಕಲ್ಲಿನಿಂದ ಹೊಡೆದು ಅವನನ್ನ ಕೊಲ್ಲಬೇಕೆಂಬುದಾಗಿ ಅವನನ್ನ ಕೊಲ್ಲುತ್ತಾ ಇದ್ದಾರೆ. ಆದರೆ ಅವನು ಮೇಲಕ್ಕೆ ನೋಡುವಂತ ಸಮಯದಲ್ಲಿ ತಂದೆಯ ಬಲಪಾರ್ಶ್ವದಲ್ಲಿ ಯೇಸು ಕ್ರಿಸ್ತನು ನಿಂತಿರುವುದನ್ನ ನಾವು ನೋಡುವಂತನು ಅವನಾಗಿರ್ತಾನೆ. ನೋಡಿ ಇಲ್ಲಿ ಏನಂತ ನೋಡ್ತೇವೆ, ಆದರೆ ಅವನು ಪವಿತ್ರಾತ್ಮ ಭರಿತನಾಗಿ ಆಕಾಶದ ಕಡೆಗೆ ದೃಷ್ಟಿಸಿ ನೋಡಿ ದೇವರ ಪ್ರಭಾವವನ್ನು, ದೇವರ ಬಲಗಡೆಯಲ್ಲಿ ನಿಂತಿದ್ದ ಯೇಸುವನ್ನ ಕಂಡು, ಅಗೋ ಆಕಾಶವು ತೆರೆದಿರುವುದನ್ನು, ಮನುಷ್ಯ ಕುಮಾರನು ದೇವರ ಬಲಗಡೆಯಲ್ಲಿ ನಿಂತಿರುವುದನ್ನು ನೋಡುತ್ತೇನೆ ಎಂದು ಹೇಳಿದನು. ಆದರೆ ಅವರು ಮಹಾಶಬ್ದದಿಂದ ಕೂಗಿ ಕಿವಿಗಳನ್ನು ಮುಚ್ಚಿಕೊಂಡು ಒಟ್ಟಾಗಿ ಅವನ ಮೇಲೆ ಬಿದ್ದು ಅವನನ್ನ ಊರ ಹೊರಕ್ಕೆ ನೂಕಿಕೊಂಡು ಹೋಗಿ ಕೊಲ್ಲುವುದಕ್ಕೆ ಕಲ್ಲೆಸೆದರು. ಸಾಕ್ಷಿಯವರು ತಮ್ಮ ಬಟ್ಟೆಗಳನ್ನ ತೆಗೆದು ಸೌಲನೆಂಬ ಒಬ್ಬ ಯವನಸ್ಥನ ಕಾಲುಗಳ ಬಳಿಯಲ್ಲಿ ಇಟ್ಟರು. ನೋಡಿ ಪ್ರಿಯರೇ, ಇಲ್ಲಿ ನಾವು ನೋಡುವಂತ ಸಮಯದಲ್ಲಿ ಆ ಒಂದು ಸ್ಟೆಫನನ ಬಟ್ಟೆಯನ್ನ ತೆಗೆದು ಈ ಸೌಲನ ಕಾಲುಗಳ ಬಳಿಯಲ್ಲಿ ಇಡುವಂತದನ್ನ ನಾವು ನೋಡ್ತೇವೆ. ಯವನಸ್ಥನಾಗಿದ್ದಂತ ಈ ಸೌಲ, ಇಂಥ ಯವನಸ್ಥ ಕಾಲದಲ್ಲಿ ದೇವರು ಕರ್ತನಾದ ಯೇಸು ಕ್ರಿಸ್ತನ ಅವನನ್ನ ಹಿಡಿದಂತದನ್ನ ನಾವು ನೋಡ್ತೇವೆ. ಈ ಸಮಯದಲ್ಲಿ ನಾವು ನೋಡ್ತೇವೆ ಅನೇಕರಿಗೆ ಸುವಾರ್ತೆ ತಲುಪಿರ್ತದೆ. ಆದರೆ ಅವರು ಕೆಲವರು ಚಿಕ್ಕ ವಯಸ್ಸಿನಲ್ಲೇ ಕರ್ತನನ್ನ ನಂಬಿಕೊಳ್ತಾರೆ. ಕೆಲವರು ಸ್ವಲ್ಪ ವಯಸ್ಸಾದ ಮೇಲೆ ಯೌವನ ಕಾಲದಲ್ಲಿ ಆತನನ್ನ ಅಂಗೀಕಾರ ಮಾಡ್ಕೊಳ್ತಾರೆ. ಕೆಲವರು ವಯಸ್ಸಾದಂತ ಸಮಯದಲ್ಲಿ ಅವರು ಯೇಸು ಕ್ರಿಸ್ತನನ್ನ ನಂಬಿ ಅಂಗೀಕರಿಸಿಕೊಳ್ಳುವಂತದನ್ನ ನಾವು ನೋಡ್ತೇವೆ. ಆದರೆ ಇಲ್ಲಿ
ಯವನಸ್ಥನಾಗಿದ್ದಂತ ಸೌಲನನ್ನ ಕರ್ತನು ಹಿಡಿದ. ಕರ್ತನು ಯೇಸು ಕ್ರಿಸ್ತನು ಹಿಡಿದು ಅವನನ್ನ, ಸೌಲನೇ ಸೌಲನೇ ನನ್ನನ್ನು ಯಾಕೆ ಹಿಂಸೆ ಪಡಿಸುತ್ತಿ. ಇಲ್ಲಿ ಸ್ಟೆಫನನ ಬಗ್ಗೆ ನಾವು ನೋಡುವಾಗ ಆ ಒಂದು ಕೊಲೆಗೆ ಸಮ್ಮತಿಸಿದವನು ಸೌಲನೇ ಎಂಬುದಾಗಿ ನಾವು ನೋಡ್ತೇವೆ. ಉತ್ತಮವಾದಂತ ದೇವರ ಸೇವಕನನ್ನ, ದೇವರ ಶಿಷ್ಯನನ್ನ ಅವನು ಆ ಒಂದು ಕಲ್ಲಿನಿಂದ ಕೊಲ್ಲುವಂತದ್ದನ್ನ ನಾವು ನೋಡ್ತೇವೆ. ಇಲ್ಲಿ ನಾವು ನೋಡ್ತೇವೆ, ಅವನನ್ನ ಊರವರಕ್ಕೆ ನೂಕಿಕೊಂಡು ಹೋಗಿ ಕೊಲ್ಲುವುದಕ್ಕೆ ಕಲ್ಲೆಸೆದರು. ಸಾಕ್ಷಿಯವರು ತಮ್ಮ ಬಟ್ಟೆಗಳನ್ನ ತೆಗೆದು ಸೌಲನೆಂಬ ಒಬ್ಬ ಯವನಸ್ಥನ ಕಾಲುಗಳ ಬಳಿಯಲ್ಲಿ ಇಟ್ಟರು. ನೋಡಿ ಪ್ರಿಯರೇ, ಆತನ ಕಾಲುಗಳ ಬಳಿಯಲ್ಲಿ ಸ್ಟೆಫನನ ಬಟ್ಟೆಗಳನ್ನ ಇಡ್ತಾರೆ. ನೋಡಿ 59ನೇ ವಚನದಲ್ಲಿ, ಅವರು ಸ್ಟೆಫನನ ಮೇಲೆ ಕಲ್ಲೆಸುತ್ತಾ ಇರಲು ಅವನು ಕರ್ತನ ಹೆಸರನ್ನು ಹೇಳಿ, ಯೇಸು ಸ್ವಾಮಿ ನನ್ನ ಆತ್ಮವನ್ನ ಸೇರಿಸಿಕೊ ಎಂದು ಪ್ರಾರ್ಥಿಸಿ ಮೊಣಕಾಲೂರಿ, ಕರ್ತನೇ ಈ ಪಾಪವನ್ನು ಅವರ ಮೇಲೆ ಹೊರಿಸಬೇಡವೆಂದು ಮಹಾಶಬ್ದದಿಂದ ಕೂಗಿದನು. ಇಲ್ಲಿ ಸ್ಟೆಫನ ಹೇಳ್ತಾ ಇದ್ದಾನೆ, ಈ ಪಾಪವನ್ನ ಅವರ ಮೇಲೆ ಹೊರಿಸಬೇಡ ಕರ್ತನೆ ಎಂಬುದಾಗಿ ಮಹಾಶಬ್ದದಿಂದ ಕೂಗುವಂತದ್ದನ್ನ ನಾವು ನೋಡ್ತೇವೆ. ಈ ಪಾಪವನ್ನ ಅವರ ಮೇಲೆ ಹೊರಿಸಬೇಡ ಎಂಬುದಾಗಿ ಹೇಳುವಾಗ ಅಲ್ಲಿ ಸೌಲನು ಕೂಡ ನಿಂತಿದ್ದನು ಎಂಬುದಾಗಿ, ಸಾಕ್ಷಿಯಾಗಿ ನಿಂತಿದ್ದನು. ರಕ್ತ ಸಾಕ್ಷಿಗೆ ಅವನೇ ಒಬ್ಬ ಮೂಲ ಕಾರಣನು ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಇಲ್ಲಿ ನಾವು ನೋಡುವಾಗ ಈ ಪಾಪವನ್ನ ಅವರ ಮೇಲೆ ಹೊರಿಸಬೇಡ ಎಂಬುದಾಗಿ ಹೇಳುವಂತ ಸಮಯದಲ್ಲಿ ಸೌಲನು ಕೂಡ ಆ ಒಂದು ಸ್ಥಳದಲ್ಲಿ ಇದ್ದ ಎಂಬುದಾಗಿ ನಾವು ನೋಡ್ತೇವೆ. ಅದೇ 8ನೇ ಅಧ್ಯಾಯ ಅಪೊಸ್ತಲರ ಕೃತಿಯ 1ನೇ ವಚನದಲ್ಲಿ ನಾವು ನೋಡ್ತೇವೆ, ಇದನ್ನ ಹೇಳಿ ನಿದ್ರೆ ಹೋದನು. ಸೌಲನು ಅವನ ಕೊಲೆಗೆ ಸಮ್ಮತಿಸುವವನಾಗಿದ್ದನು. ಅಂದರೆ ಈತನ ಕೊಲೆಗೆ ಇವನೇ ಕಾರಣನು ಎಂಬುದಾಗಿ ನಮಗೆ ವಾಕ್ಯ ಇಲ್ಲಿ ಸ್ಪಷ್ಟಪಡಿಸುವಂತದ್ದಾಗಿದೆ. ಈ ಒಂದು ಇಂಥ ಕೊಲೆಗಳನ್ನ ಮಾಡಿದಂತ ಒಬ್ಬ ಯವನಸ್ಥನನ್ನ ಕರ್ತನು ಹಿಡಿದನು ಎಂಬುದಾಗಿ ನಾವು ನೋಡ್ತೇವೆ. ಆ ದಿವಸದಲ್ಲಿ ಮುಂದೆ ನಾವು ನೋಡೋಣ. ಆ ದಿವಸದಲ್ಲಿ ಯೆರೂಸಲೇಮಿನಲ್ಲಿದ್ದ ಸಭೆಗೆ ದೊಡ್ಡ ಹಿಂಸೆ ಉಂಟಾಯಿತು. ಅಪೊಸ್ತಲರು ಹೊರತಾಗಿ ಎಲ್ಲರೂ ಯೂದಾಯ ಸಮಾರ್ಯ ಸೀಮೆಗಳಲ್ಲಿ ಚದರಿ ಹೋದರು. ಇಲ್ಲಿ ನಾವು ನೋಡುವಾಗ ಈ ಒಂದು ಹಿಂಸೆಯನ್ನ ನೋಡಿದಂತ ಅನೇಕರು ಚದರಿ ಹೋಗುವಂತದ್ದನ್ನ ನಾವು ನೋಡ್ತೇವೆ. ಭಕ್ತರಾದ ಜನರು ಸ್ಟೆಫನನನ್ನ ಹೂಣಿಟ್ಟು ಅವನಿಗೋಸ್ಕರ ಬಹಳವಾಗಿ ಗೋಳಾಡಿದರು. ಆದರೆ ಸೌಲನು ಮನೆ ಮನೆಗೆ ಹೊಕ್ಕು, ನೋಡಿ ಇಲ್ಲಿ ಸೌಲನು ಮಾಡ್ತಾ ಇದ್ದಂತ ಕೆಲಸ, ಆದರೆ ಸೌಲನು ಮನೆ ಮನೆಗಳಿಗೆ ಹೊಕ್ಕು ಗಂಡಸರನ್ನು ಹೆಂಗಸರನ್ನು ಎಳಕೊಂಡು ಬಂದು ಸೆರೆಮನೆಗೆ ಹಾಕಿಸಿ ಸಭೆಯನ್ನ ಹಾಳು ಮಾಡುತ್ತಿದ್ದನು ಎಂಬುದಾಗಿ. ಇಲ್ಲಿ ನಾವು ನೋಡುವಾಗ ಸೌಲನು ಮನೆ ಮನೆಗೆ ಹೋಗಿ, ಪ್ರತಿಯೊಂದು ಮನೆಗೆ ಹೋಗಿ ಗಂಡಸರನ್ನ ಹೆಂಗಸರನ್ನ ಎಳಕೊಂಡು ಬಂದು ಸೆರೆಮನೆಗೆ ಹಾಕಿಸಿ ಸಭೆಗಳನ್ನ ಅವನು ನಾಶ ಮಾಡುತ್ತಾ ಇದ್ದನು ಎಂಬುದಾಗಿ. ನೋಡಿ, ಎಂತ ಒಬ್ಬ ಯವನಸ್ಥನಾಗಿದ್ದಂತ ಸೌಲನು ಅನೇಕ ದೇವರ ಮಕ್ಕಳಿಗೆ ಹಿಂಸೆ ಕೊಡುತ್ತಾ ಇದ್ದ. ಅದಕ್ಕಾಗಿ ಕರ್ತನು ಯೇಸು ಕ್ರಿಸ್ತನು ಇಲ್ಲಿ ಆತನನ್ನ ಹಿಡಿದಂತದ್ದನ್ನ ನಾವು ನೋಡ್ತೇವೆ. ಸೌಲನೇ ಸೌಲನೇ ನನ್ನನ್ನ ಯಾಕೆ ಹಿಂಸೆ ಪಡಿಸ್ತಾ ಇದ್ದೀ ಎಂಬುದಾಗಿ. ಇಲ್ಲಿ ದೇವರ ಮಕ್ಕಳನ್ನ ಆತನು ಹಿಂಸೆ ಪಡಿಸ್ತಿದ್ದಂತ ಸಮಯದಲ್ಲಿ ಆತನನ್ನ ಹಿಡಿಯುವಂತದ್ದು ದೇವರ ಕೆಲಸವಾಗಿತ್ತು. ಇಲ್ಲಿ ಆತನ ಮುಂದೆ ನಾವು ನೋಡ್ತೇವೆ, ಈ ಮುಂದೆ ಆತನು ಅನನೀಯನ ಒಂದು ವಿಷಯದಲ್ಲಿ ಕರ್ತನು ಹೇಳುವಂತದ್ದನ್ನ ನಾವು ನೋಡ್ತೇವೆ. ಇಲ್ಲಿ 9ನೇ ಅಧ್ಯಾಯ 10ನೇ ವಚನದಲ್ಲಿ ನಾವು ನೋಡ್ತೇವೆ, ಅಪೊಸ್ತಲರ ಕೃತ್ಯದಲ್ಲಿ, ದಮಸ್ಕದಲ್ಲಿ ಅನನೀಯನೆಂಬ ಒಬ್ಬ ಶಿಷ್ಯನಿದ್ದನು. ಕರ್ತನು ದರ್ಶನದಲ್ಲಿ ಅನನೀಯನೇ ಎಂದು ಅವನನ್ನ ಕರೆಯಲು ಅವನು, ಕರ್ತನೇ ಈಗೋ ಇದ್ದೇನೆ ಅಂದನು. ಕರ್ತನು ಅವನಿಗೆ, ನೀನೆದ್ದು ನೆಟ್ಟನೆ ಬೀದಿ ಎಂಬ ಬೀದಿಗೆ ಹೋಗಿ ಯೂದನ ಮನೆಯಲ್ಲಿ ತಾರ್ಸದ ಸೌಲನೆಂಬುವನನ್ನು ವಿಚಾರಿಸು. ಅವನು ಪ್ರಾರ್ಥನೆ ಮಾಡುತ್ತಾನೆ ಮತ್ತು ಅನನೀಯನೆಂಬ ಒಬ್ಬ ಮನುಷ್ಯನು ಒಳಗೆ ಬಂದು ತನಗೆ ತಿರುಗಿ ಕಣ್ಣು ಕಾಣುವಂತೆ ತನ್ನ ಮೇಲೆ ಕೈ ಇಡುವುದನ್ನು ನೋಡಿದ್ದಾನೆ ಎಂದು ಹೇಳಿದನು. ಅದಕ್ಕೆ ಅನನೀಯನು, ನೋಡಿ ಇಲ್ಲಿ ಅನನೀಯನು ಹೇಳುವಂತ ಮಾತು, ಇಷ್ಟು ಕರ್ತನು ಯೇಸು ಕ್ರಿಸ್ತನ ಅನನೀಯನ ಹತ್ರ ಹೇಳಿದರೂ ಕೂಡ ಅನನೀಯನು ಏನ್ ಹೇಳ್ತಾನೆ, ಅದಕ್ಕೆ ಅನನೀಯನು, ಕರ್ತನೆ, ಆ ಮನುಷ್ಯನು ಯೆರೂಸಲೇಮಿನಲ್ಲಿ ನಿನ್ನನ್ನು ನಂಬಿದ ದೇವಜನರಿಗೆ ಎಷ್ಟೋ ಕೇಡನ್ನುಂಟು ಮಾಡಿದೆ, ನಿನ್ನ ಮಕ್ಕಳಿಗೆ ಅನೇಕ ಕೇಡುಗಳನ್ನ ಹಿಂಸೆಗಳನ್ನ ಉಂಟು ಮಾಡಿದ್ದಾನೆ, ಅವನನ್ನ ಯಾಕೆ ನೀನು ಹಿಡಿತಾ ಇದೆ ಎಂಬುದಾಗಿ ಕೇಳುವಂತದನ್ನ ನಾವು ನೋಡ್ತೇವೆ. ಅದಕ್ಕೆ ಅನನೀಯನು, ಕರ್ತನೆ, ಆ ಮನುಷ್ಯನು ಯೆರೂಸಲೇಮಿನಲ್ಲಿ ನಿನ್ನನ್ನು ನಂಬಿದ ದೇವಜನರಿಗೆ ಎಷ್ಟೋ ಕೇಡನ್ನು ಉಂಟು ಮಾಡಿದನೆಂದು ಅವನ ವಿಷಯವಾಗಿ ಅನೇಕರಿಂದ ಕೇಳಿದ್ದೇನೆ. ಮತ್ತು ಇಲ್ಲಿಯೂ ನಿನ್ನ ಹೆಸರನ್ನು ಸ್ಮರಿಸುವವರೆಲ್ಲರಿಗೆ ಬೇಡಿ ಹಾಕಿಸುವ ಅಧಿಕಾರವನ್ನು ಮಹಾಯಾಜಕರಿಂದ ಹೊಂದಿದ್ದಾನೆ. ಅವನು ಮಹಾಯಾಜಕರಿಂದ ಈ ಕರ್ತನ ನಂಬಿದಂತ ಮಕ್ಕಳಿಗೆ ಬೇಡಿ ಹಾಕಿಸುವಂತ ಅಧಿಕಾರವನ್ನು ಆತನು ಹೊಂದಿದ್ದಾನೆ ಅಂದನು. ಕರ್ತನು ಅವನಿಗೆ, ನೀನು ಹೋಗು, ಆ ಮನುಷ್ಯನು ಅನ್ಯ ಜನರಿಗೂ ಅರಸುಗಳಿಗೂ ಇಸ್ರಾಯೇಲರಿಗೂ ನನ್ನ ಹೆಸರನ್ನು ತಿಳಿಸುವುದಕ್ಕಾಗಿ ನಾನು ಆರಿಸಿಕೊಂಡ ಸಾಧನವಾಗಿದ್ದಾನೆ ಎಂಬುದಾಗಿ. ಇಲ್ಲಿ ಯಾರ್ಯಾರಿಗೆ ಆತನು ಹೇಳ್ತಾನೆ ನೋಡಿ, ನೀನು ಹೋಗು. ಈ ಅನನೀಯನು ಈ ತರ ಹೇಳಿದರೂ ಕೂಡ ಆತನು ಹೇಳುವಂತ ಮಾತು, ಕರ್ತನು ಹೇಳುವಂತ ಮಾತು ಅನನೀಯಗೆ,
ನೀನು ಹೋಗು, ಆ ಮನುಷ್ಯನು ಅನ್ಯ ಜನರಿಗೂ, ಅಂದ್ರೆ ಕರ್ತನನ್ನ ನಂಬದೇ ಇರುವಂತ ಜನರಿಗೂ ಮತ್ತು ಅರಸುಗಳಿಗೂ ಇಸ್ರೇಲರಿಗೂ ನನ್ನ ಹೆಸರನ್ನು ತಿಳಿಸುವುದಕ್ಕಾಗಿ ನಾನು ಆರಿಸಿಕೊಂಡ ಸಾಧನವಾಗಿದ್ದಾನೆ. ಅವನನ್ನ ನಾನು ಸಾಧನವಾಗಿ ನಾನು ಆರಿಸಿಕೊಂಡಿದ್ದೇನೆ. ನಾನು ಸೌಲನನ್ನ, ನೀನು ಹೋಗು, ನೀನು ಹೋಗಿ ಅವನಿಗೆ ಏನು ಮಾಡ್ಬೇಕು ಅದನ್ನ ಮಾಡು ಎಂಬುದಾಗಿ ಆತನು ಹೇಳ್ತಾನೆ. ನೋಡಿ, ನಮ್ಮನ್ನು ಕೂಡ ಈ ದಿನ ಕರ್ತನು ಒಬ್ಬೊಬ್ಬರನ್ನ ಸಾಧನವಾಗಿ ಆತನು ಉಪಯೋಗಿಸಿಕೊಂಡಿದ್ದಾನೆ. ಯಾಕಂದ್ರೆ ಆತನ ವಾಕ್ಯವನ್ನ ನಾವು ಇತರರಿಗೆ ಸಾರಬೇಕು, ಇತರಿಗೆ ಆತನ ವಾಕ್ಯವನ್ನ ಹೇಳಬೇಕು. ಹೊರಟು ಹೋಗಿರಿ ಎಂಬುದಾಗಿ ಕರ್ತನು ಶಿಷ್ಯರನ್ನ ಕಳಿಸಿದ ಹಾಗೆ ಲೋಕದ ಕಟ್ಟ ಕಡೆಯವರೆಗೂ ನೀವು ಹೋಗಿ ದೇವರ ವಾಕ್ಯವನ್ನ ಸಾರಿರಿ ಎಂಬುದಾಗಿ. ಈ ರೀತಿಯಲ್ಲಿ ನಾವು ನೋಡುವಾಗ ಅವನು ನನ್ನ ಹೆಸರಿನ ನಿಮಿತ್ತ, ಇಲ್ಲಿ ನಾವು ನೋಡ್ತೇವೆ, ನಾನು ಆತನನ್ನ ಸಾಧನವಾಗಿ ಉಪಯೋಗಿಸಿಕೊಂಡಿದ್ದೇನೆ. ಒಂದು ಸಾಧನವಾಗಿ ನಾನು ಆತನನ್ನ ಉಪಯೋಗಿಸಿಕೊಂಡೆ. ಈ ದಿನ ಕೂಡ ನಮ್ಮನ್ನ ಒಬ್ಬೊಬ್ಬರನ್ನು ಕೂಡ ಆತನು ಸಾಧನವಾಗಿ ಆತನು ಉಪಯೋಗಿಸಿಕೊಂಡಿದ್ದಾನೆ. ನಾವು ಇಲ್ಲಿ ಒಂದು ಝೂಮ್ ಮೀಟಿಂಗ್ ಅಲ್ಲಿ ನಾವು ಅನೇಕರು ಬಂದು ಇಲ್ಲಿ ವಾಕ್ಯವನ್ನ ಹಂಚುವಂತರಾಗಿದ್ದೇವೆ. ಹಂಚಿದಂತವರೆಲ್ಲರನ್ನ ಕೂಡ ಆತನು ಸಾಧನವಾಗಿ ಉಪಯೋಗಿಸಿಕೊಂಡ. ಈಗ ನನ್ನ ವಿಷಯದಲ್ಲಿ ನಾನು ಸಾರುವಂತ ವಾಕ್ಯವು ಅನೇಕರಿಗೆ ಕಿವಿಗೆ ಬೀಳದೇ ಇರಬಹುದು, ಆದ್ರೆ ಒಬ್ಬರು ಯಾರಾದ್ರೂ ಮಾತಾಡುವಂತದ್ದು ಅವ್ರಿಗೆ ಕಿವಿಗೆ ಬಿದ್ದಾಗ ಆ ಒಂದು ವಾಕ್ಯ ಅವರ ಹೃದಯದಲ್ಲಿ ಕಾರ್ಯ ಮಾಡಬಹುದು. ನಮ್ಮನ್ನ ಒಬ್ಬೊಬ್ಬರನ್ನು ಕೂಡ ಆತನು ಸಾಧನವಾಗಿ ಉಪಯೋಗಿಸುತ್ತಾನೆ ಎಂಬುದಾಗಿ, ಸೌಲನನ್ನ ಹೇಗೆ ಹಿಡಿದನೋ, ಹೇಗೆ ಆತನನ್ನ ಸಾಧನವಾಗಿ ಉಪಯೋಗಿಸಿಕೊಂಡು ಆ ಅನ್ಯ ಜನರಿಗೂ ಅರಸುಗಳಿಗೂ ಇಸ್ರಾಯೇಲರಿಗೂ ಮತ್ತು ನನ್ನ ಹೆಸರನ್ನು ತಿಳಿಸುವುದಕ್ಕಾಗಿ ನಾನು ಆರಿಸಿಕೊಂಡ ನನ್ನ ಹೆಸರನ್ನ ತಿಳಿಸುವುದಕ್ಕಾಗಿ ಈ ಒಂದು ಸೌಲನನ್ನ ನಾನು ಸಾಧನವಾಗಿ ನಾನು ಉಪಯೋಗಿಸಿಕೊಳ್ಳುತ್ತೇನೆ ಎಂಬುದಾಗಿ ಹೇಳಿ, ಅವನು ನನ್ನ ಹೆಸರಿನ ನಿಮಿತ್ತ ಎಷ್ಟು ಹಿಂಸೆ ಅನುಭವಿಸಬೇಕೆಂಬುದನ್ನು ನಾನೇ ಅವನಿಗೆ ತೋರಿಸುವೆನು ಎಂದು ಹೇಳಿದನು. ಇಲ್ಲಿ ನಾವು ನೋಡುವಾಗ ಇಷ್ಟು ದಿನ ಸೌಲನು ಸುಖವಾಗಿ ಅನೇಕ ದೇವರ ಮಕ್ಕಳನ್ನ, ಅನೇಕ ದೇವರ ಭಕ್ತರನ್ನ ಹಿಂಸೆ ಪಡಿಸುತ್ತಾ ಸಂತೋಷ ಪಡುತ್ತಾ ಇದ್ದ. ಆದರೆ ಕರ್ತನ, ನಾವು ಈ ಒಂದು ವಾಕ್ಯವನ್ನ ನಾವು ನೋಡ್ತೇವೆ, ಕ್ರಿಸ್ತ ಯೇಸುವಿನಲ್ಲಿ ಸದ್ಭಕ್ತರಾಗಿ ಮನಸ್ಸು ಮಾಡುವುದಕ್ಕೆ ಒಳಗಾಗುವವರೆಲ್ಲರೂ ಹಿಂಸೆಗೆ ಒಳಗಾಗುತ್ತಾರೆ ಎಂಬುದಾಗಿ. ಅಂದರೆ ಕರ್ತನ ಭಕ್ತರಾಗಿ ಆತನ ಸಮ್ಮುಖಕ್ಕೆ ಬರುವಾಗ ನಮಗೆ ಹಿಂಸೆಗಳು ಉಂಟಾಗುವಂತದಾಗಿದೆ. ಆತನ ಇನ್ನೊಂದು ಕಡೆ ಹೇಳ್ತಾನೆ, ನಿಮಗೆ ಈ ಲೋಕದಲ್ಲಿ ಸಂಕಟಗಳುಂಟು, ಹಿಂಸೆಗಳುಂಟು, ನಾನು ಈ ಲೋಕವನ್ನ ಜಯಿಸಿದ್ದೇನೆ ಎಂಬುದಾಗಿ. ಇಲ್ಲಿ ಕರ್ತನ ಹೇಳುವಂತ ಮಾತ ಅನನೀಯನಿಗೆ, ಸೌಲನನ್ನ ನಾನು ಸಾಧನವಾಗಿ ನಾನು ಉಪಯೋಗಿಸಿಕೊಂಡಿದ್ದೇನೆ, ಅದಲ್ಲದೆ ಅವನು ನನ್ನ ಹೆಸರಿನ ನಿಮಿತ್ತ ಎಷ್ಟು ಹಿಂಸೆ ಅನುಭವಿಸಬೇಕೆಂಬುದನ್ನ ನಾನೇ ಅವನಿಗೆ ತೋರಿಸುವೆನು ಎಂದು ಹೇಳಿದನು. ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ಅವನು ಎಷ್ಟು ಹಿಂಸೆ ಅನುಭವಿಸ್ತಾನೆ ಎಂಬುದಾಗಿ ನಾನೇ ಅದನ್ನ ತೋರಿಸ್ತೇನೆ ಅವನಿಗೆ. ಯಾಕಂದ್ರೆ ಇಲ್ಲಿಯ ತನಕ ಅವನು ಆರಾಮಾಗಿ ಅನೇಕ ನನ್ನ ಮಕ್ಕಳನ್ನ, ಅನೇಕ ನನ್ನ ಶಿಷ್ಯರನ್ನ, ಅನೇಕ ನನ್ನ ಭಕ್ತರನ್ನ ಆತನ ಹಿಂಸೆ ಪಡಿಸ್ತಾ ಇದ್ದ. ಆದ್ರೆ ಇನ್ನು ಮುಂದೆ ನಾನು ಅವನಿಗೆ ತೋರಿಸ್ತೇನೆ ಏನೆಂಬುದಾಗಿ ನಾವು ನೋಡುವಾಗ, ಅವನು ನನ್ನ ಹೆಸರಿನ ನಿಮಿತ್ತ ಎಷ್ಟು ಹಿಂಸೆ ಅನುಭವಿಸಬೇಕೆಂಬುದನ್ನು ನಾನೇ ಅವನಿಗೆ ತೋರಿಸ್ತೇನೆ. ನನ್ನ ನಿಮಿತ್ತ, ನನ್ನ ಹೆಸರಿನ ನಿಮಿತ್ತ ಅವನು ಇನ್ನು ಮುಂದೆ ಎಷ್ಟು ಹಿಂಸೆಗಳನ್ನ ಅನುಭವಿಸುತ್ತಾನೆ ಎಂಬುದಾಗಿ ನಾನು ಅವನಿಗೆ ತೋರಿಸಿಕೊಡ್ತೇನೆ ಎಂಬುದಾಗಿ ನಾವು ನೋಡ್ತೇವೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಆತನಿಗೆ ಯಾವ ಹಿಂಸೆಗಳನ್ನ ಕರ್ತನನ್ನು ನಂಬಿದ ಮೇಲೆ ಪಟ್ಟ ಎಂಬುದಾಗಿ ನಾವು ನೋಡುವಾಗ, ಈತನ ವಿಷಯವನ್ನ ಸೌಲನು ಪೌಲನಾದ ಮೇಲೆ ಆ ಪೌಲನ ಬಗ್ಗೆ ನಾವು ಹೇಳುವುದಕ್ಕೆ ಅದು ಎಷ್ಟು ಸಮಯ ತಗೊಂಡ್ರು ಕೂಡ ಸಾಲುವುದಿಲ್ಲ ಎಂಬುದಾಗಿ ನಾನು ನೆನೆಸ್ತೇನೆ. ಅಷ್ಟು ಕಾರ್ಯಗಳನ್ನ ಆತನು ಮಾಡಿದ್ದಾನೆ, ಅಷ್ಟು ಹಿಂಸೆಗಳನ್ನ ಆತನು ಕರ್ತನಿಗಾಗಿ ಅನುಭವಿಸಿದ್ದಾನೆ. ಇಲ್ಲಿ ಆತನು ಕರ್ತನನ್ನ ಅಂಗೀಕಾರ ಮಾಡುವುದಕ್ಕಿಂತ ಮುಂಚೆ ಆತನು ಪಟ್ಟಂತ ಒಂದು ಸಂತೋಷದ ದಿನಗಳು, ಸಂತೋಷದ ಸಮಯಗಳು. ಅದಕ್ಕೆ ಹೇಳ್ತದೆ, ಯೌವನದಲ್ಲಿ ನಿನ್ನ ಸೃಷ್ಟಿಕರ್ತನನ್ನ ಸ್ಮರಿಸು ಎಂಬುದಾಗಿ. ಸೌಲನನ್ನ ಯೌವನ ಒಂದು ಪ್ರಾಯದಲ್ಲಿ ಆತನು ಹಿಡಿಯುವಂತದ್ದನ್ನ ನಾವು ನೋಡುವಂತರಾಗಿದ್ದೇವೆ. ಅವನು ನನ್ನ ಹೆಸರಿನ ನಿಮಿತ್ತ ಎಷ್ಟು ಹಿಂಸೆ ಅನುಭವಿಸಬೇಕೆಂಬುದನ್ನು ನಾನೇ ಅವನಿಗೆ ತೋರಿಸುವೆನು ಎಂಬುದಾಗಿ ಕರ್ತನು ಹೇಳುವಂತದ್ದನ್ನ ನಾವು ನೋಡ್ತೇವೆ. ಅದೇ ರೀತಿ ಮುಂದೆ ನಾವು ನೋಡುವಾಗ, ಆಗ ಅನನೀಯನು ಹೊರಟು ಆ ಮನೆಯೊಳಗೆ ಹೋಗಿ ಅವನ ಮೇಲೆ ತನ್ನ ಕೈಗಳನ್ನಿಟ್ಟು, ಸಹೋದರನಾದ ಸೌಲ, ನೋಡಿ ಇಲ್ಲಿಯ ತನಕ ಆತನು ಸಹೋದರನಾಗಿದ್ದನ, ಆದ್ರೆ ಅನನೀಯನ ಬಾಯಲ್ಲಿ ಆ ಒಂದು ಮಾತು ಬಂತು. ಯಾಕಂದ್ರೆ ಸಹೋದರರು ಒಂದಾಗಿರುವುದು ಎಷ್ಟು ರಮ್ಯವಾದದ್ದು, ಒಳ್ಳೆಯದು ಎಂಬುದಾಗಿ ನಾವು ವಾಕ್ಯದಲ್ಲಿ ನಾವು ನೋಡುವಾಗೆ, ಕರ್ತನನ್ನ ನಂಬಿದ ಮಕ್ಕಳು ಅವರು ಸಹೋದರಿಯರಾಗಿರ್ತಾರೆ ಎಂಬುದಾಗಿ. ಇಲ್ಲಿ ಸೌಲನನ್ನ ಸಹೋದರ ಎಂಬುದಾಗಿ ಅನನೀಯನು ಸಂಬೋಧಿಸುವಂತದನ್ನ ನಾವು ನೋಡುವಂತರಾಗಿದ್ದೇವೆ. ನೋಡಿ, ಇಲ್ಲಿ ಹೇಳ್ತಾನೆ ಅನನೀಯನು, ಆಗ ಅನನೀಯನು ಹೊರಟು ಆ ಮನೆಯೊಳಗೆ ಹೋಗಿ ಅವನ ಮೇಲೆ ತನ್ನ ಕೈಗಳನ್ನಿಟ್ಟು, ಸಹೋದರನಾದ ಸೌಲನೇ, ನೀನು ಬಂದ ದಾರಿಯಲ್ಲಿ ನಿನಗೆ ಕಾಣಿಸಿಕೊಂಡ ಕರ್ತನಾದ ಯೇಸು
ನಿನಗೆ ಕಣ್ಣು ಕಾಣುವಂತೆಯೂ ನೀನು ಪವಿತ್ರಾತ್ಮ ಭರಿತನಾಗುವಂತೆಯೂ ನನ್ನನ್ನ ನಿನ್ನ ಬಳಿಗೆ ಕಳಿಸಿದ್ದಾನೆ ಅಂದನು. ನಿನಗೆ ಕಣ್ಣು ಕಾಣುವ ಹಾಗೆ ಮತ್ತು ನೀನು ಪವಿತ್ರಾತ್ಮ ಭರಿತನಾಗುವ ಹಾಗೆ ನನ್ನನ್ನ ನಿನ್ನ ಬಳಿಗೆ ಕಳಿಸಿದ್ದಾನೆ ಎಂಬುದಾಗಿ ಅನನೀಯನು ಹೇಳುವಂತದ್ದನ್ನ ನಾವು ನೋಡ್ತೇವೆ. ನಿನ್ನ ಬಳಿಗೆ ಕಳಿಸಿದ್ದಾನೆ ಎಂದು ಹೇಳಿದನು. ಕೂಡಲೇ ಅವನ ಕಣ್ಣುಗಳಿಂದ ಪರೆಗಳಂತೆ ಏನೋ ಬಿದ್ದು ಅವನ ಕಣ್ಣು ಕಾಣಿಸಿದವು. ಅವನು ಎದ್ದು ದೀಕ್ಷಾಸ್ನಾನ ಮಾಡಿಸಿಕೊಂಡನು. ತರುವಾಯ ಊಟ ಮಾಡಿ ಬಲ ಹೊಂದಿದನು ಎಂಬುದಾಗಿ ನಾವು ನೋಡ್ತೇವೆ. ಇಲ್ಲಿ ನಾವು ನೋಡುವಾಗ ಅವನಿಗೆ ಮುಚ್ಚಿ ಹೋಗಿದಂತ ಒಂದು ಆತ್ಮಿಕ ಕಣ್ಣು ಅದು ತೆರೆಯಲ್ಪಟ್ಟಿತು. ಆತ್ಮಿಕವಾದಂತ ಮನ್ನ ತಿಂದು ಅವನು ಬಲ ಹೊಂದಿದನು ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಈ ಒಂದು ಸಮಯದಲ್ಲಿ ನಾವು ನೋಡುವಾಗ ಸೌಲನು ಪೌಲನಾಗುವುದಕ್ಕಿಂತ ಮುಂಚಿತವಾಗಿ ಆತನು ಅನೇಕ ದೇವರ ಮಕ್ಕಳನ್ನ, ದೇವರ ಭಕ್ತರನ್ನ, ದೇವರ ಕರ್ತನ ಶಿಷ್ಯರನ್ನ ಆತನು ಹೇಗೆ ಹಿಂಸೆ ಪಡಿಸ್ತಾ ಇದ್ದ, ಎಷ್ಟು ಅವನು ಸಂತೋಷವಾಗಿದ್ದ. ಇನ್ನು ಮುಂದೆ ಆತನಿಗೆ ಕರ್ತನ ಒಂದು ಹಿಡಿತ ಅವನಿಗೆ ಸಿಕ್ಕಿದೆ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಈಗ ಅವನ ಆದಂತ ಒಂದು ಘಟನೆ ಏನೆಂಬುದಾಗಿ ನೋಡುವ ಕೂಡಲೇ ಅವನ ಕಣ್ಣುಗಳಿಂದ ಪರೆಗಳಂತೆ ಏನೋ ಬಿದ್ದು ಅವನ ಕಣ್ಣು ಕಾಣಿಸಿದವು ಮತ್ತು ಅವನು ಎದ್ದು ದೀಕ್ಷಾಸ್ನಾನ ಮಾಡಿಸಿಕೊಂಡನು. ತರುವಾಯ ಊಟ ಮಾಡಿ ಬಲ ಹೊಂದಿದನು. ಅವನು ತರುವಾಯ ಊಟ ಮಾಡಿ ಬಲ ಹೊಂದಿದ್ದನ್ನ ನಾವು ನೋಡುವಂತರಾಗಿದ್ದೇವೆ. ಅವನಿಗಿದ್ದಂತ ಆತ್ಮಿಕವಾದಂತ ಒಂದು ಕಣ್ಣು ಅದು ತೆರೆಯಲ್ಪಟ್ಟಿದ್ದು ಕರ್ತನ ವಿಷಯದಲ್ಲಿ, ಮತ್ತು ಅವನು ವಾಕ್ಯವೆಂಬ ಮನ್ನವನ್ನ ತಿಂದು ಬಲಗೊಳ್ಳುವಂತದ್ದನ್ನ ನಾವು ನೋಡ್ತೇವೆ. ಈ ರೀತಿಯಲ್ಲಿ ನಾವು ನೋಡುವಾಗ ಅವನು ಅನೇಕ ರೀತಿಯಲ್ಲಿ ಕರ್ತನ ಭಕ್ತರಿಗೆ, ಕರ್ತನ ಮಕ್ಕಳಿಗೆ, ಕರ್ತನ ಶಿಷ್ಯರಿಗೆ ಹಿಂಸೆ ಕೊಡುತ್ತಿದ್ದಂತ ಸಮಯದಲ್ಲಿ ಆತನಿಗೆ ಉಂಟಾದಂತ ನೋವುಗಳು, ಅದು ಅನೇಕ ಭಕ್ತರನ್ನ ಆತನು ಹಿಂಸೆ ಪಡಿಸ್ತಾ ಇದ್ದಾಗ ಕರ್ತನಿಗೆ ನೋವಾಯಿತು ಎಂಬುದಾಗಿ ನಾವು ನೋಡ್ತೇವೆ. ಸೌಲನೇ ಸೌಲನೇ ಯಾಕೆ ನನ್ನನ್ನ ಹಿಂಸೆ ಪಡಿಸುತ್ತಿ ಎಂಬುದಾಗಿ ಕೇಳುವಂತ ಮಾತು. ಆಗ ನೀನು ಹಿಂಸೆ ಪಡಿಸುವ ಯೇಸುವೆ ನಾನು, ನೀನೆದ್ದು ಊರೊಳಕ್ಕೆ ಹೋಗು ಎಂಬುದಾಗಿ ಕರ್ತನು ಹೇಳುವಂತದ್ದನ್ನ, ಕರ್ತನೇ ನೀನ್ ಯಾರು ಎಂಬುದಾಗಿ ಆತನು ಕೇಳುವಂಥದ್ದು. ಆ ಸ್ವರ, ಅವನ ವಾಣಿ ಅವನು ಕೇಳಿಸಿಕೊಂಡ ತಕ್ಷಣ ಅವನ ಹೃದಯವು ಅದು ಕರಗಿತು ಎಂಬುದಾಗಿ ನಾವು ನೋಡ್ತೇವೆ. ಅವನ ಹೃದಯವು ಪರಿವರ್ತನೆ ಆಯ್ತು ಎಂಬುದಾಗಿ ನಾವು, ಕರ್ತನೇ ನೀನ್ ಯಾರು, ಎಂತ ಒಳ್ಳೆ ಮಾತು ಆತನು ಕೇಳಿದಾನೆ ಎಂಬುದಾಗಿ ನಾವು ನೋಡುವಾಗ, ಅಥವಾ ಅವನು ಬೇರೆ ರೀತಿ ಕೇಳ್ಬೋದಿತ್ತು, ಯಾರ್ ನೀನ್ ಮಾತಾಡೋದು ನನ್ನ ಹತ್ರ, ಯಾರು ನೀನು, ನೀ ಯಾಕೆ ನನ್ ಕೇಳ್ತಾ ಇದೀಯ ಎಂಬುದಾಗಿ ಕೇಳ್ಬೋದಿತ್ತು. ಕರ್ತನೇ ನೀನ್ ಯಾರು ಎಂಬುದಾಗಿ ಆವಾಗಲೇ ನಾನು ತಿಳಿಸಿದ ಹಾಗೆ ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡುತ್ತವೆ ಎಂಬುದಾಗಿ. ಅಂದರೆ ಆತನ ಸ್ವರ ಅದು ಬಹು ಇಂಪಾದಂತ ಸ್ವರವಾಗಿತ್ತು ಸೌಲನಿಗೆ. ಆ ಒಂದು ಮಾತನ್ನ ಕೇಳಿದಂತ, ಆ ವಾಣಿಯನ್ನ ಕೇಳಿದಂತ ಸೌಲನು ಆತನಿಗೆ ವಿಧೇಯನಾದನು. ಅವನ ಕಣ್ಣುಗಳು 3 ದಿನ ಊಟ ಮಾಡದೆ, ಏನು ಕುಡಿಯದೆ, ಆತನ ಕಣ್ಣು ಕಾಣದೆ ಇದ್ದಂತ ಸಮಯದಲ್ಲಿ ಕರ್ತನು ಅವನನ್ನ ಹಿಡಿದನು ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಈಗ ಆತನ ಕಣ್ಣುಗಳು ಬಂದವು. ಅನನೀಯನ ಮುಖಾಂತರ ದೇವರು ಆತನ ಹೃದಯದಲ್ಲಿ ಕಾರ್ಯ ಮಾಡಿದ್ದರಿಂದ ಮತ್ತು ವಾಕ್ಯವೆಂಬ ಮನ್ನವನ್ನ ತಿಂದನು ಮತ್ತು ಅವನು ಬಲವನ್ನ ಹೊಂದಿದನು, ದೀಕ್ಷಾ ಸ್ನಾನವನ್ನು ಕೂಡ ಮಾಡಿಸಿಕೊಂಡನು ಎಂಬುದಾಗಿ ನೋಡಿ. ಈ ಒಂದು ವಿಷಯದಲ್ಲಿ ನಾವು ನೋಡುವಾಗ ಅನೇಕರು ಈ ದಿನ ಅದೇ ರೀತಿ ಇದ್ದಾರೆ. ಕರ್ತನು ಅವರನ್ನೆಲ್ಲ ಹಿಡಿಯಬೇಕು, ಅನೇಕರು ಇದಕ್ಕಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಆದರೆ ಇಲ್ಲಿ ನಾವು ಒಂದು ವಾಕ್ಯವನ್ನ ನಾವು ನೋಡ್ತೇವೆ. ನಂತರ ಪೌಲನು ಅನೇಕ ಪತ್ರಿಕೆಗಳನ್ನ 13 ಪತ್ರಿಕೆ 14 ಪತ್ರಿಕೆಗಳನ್ನ ಬರೆದಿದ್ರು ಕೂಡ ಅವನು ಅನೇಕ ಪತ್ರಿಕೆಗಳನ್ನ ಸೆರೆಮನೆಯಲ್ಲಿ ಇದ್ದುಕೊಂಡು ಬರೆದಿದ್ದಾನೆ. ಅವನಿಗೆ ಕಷ್ಟದಲ್ಲಿ ಇದ್ದುಕೊಂಡು ಪತ್ರಿಕೆಗಳನ್ನ ಬರೆದಿದ್ದಾನೆ. ಈ ರೀತಿಯಲ್ಲಿ ಅವನು ಕರ್ತನಿಗಾಗಿ ನಾ ಜೀವಿಸಬೇಕು ಎಂಬುದಾಗಿ, ಯಾವುದೇ ರೀತಿಯಾದಂತ ಒಂದು ಆಸೆ ಆಕಾಂಕ್ಷೆಗಳು ಇಲ್ಲದೆ ಕರ್ತನಿಗಾಗಿ ಬದುಕಿ ಅವನು ರಕ್ತ ಸಾಕ್ಷಿಯಾಗಿ ಅವನು ಕೂಡ ಸತ್ತದನ್ನ ನಾವು ನೋಡುವಂತರಾಗಿದ್ದೇವೆ. ಅವನು ಪಟ್ಟಂತ ಕಷ್ಟಗಳು ಏನೆಂಬುದಾಗಿ ನಾವು ಅನೇಕ ಸಂಗತಿಗಳನ್ನ ನಾವು ನೋಡೋಣ. ನಾನು ಹೆಚ್ಚಾಗಿ ಇದನ್ನ ವಿವರಿಸುವುದಿಲ್ಲ. ಕೊರಿಂಥ 2ನೇ ಅಧ್ಯಾಯ 11ನೇ 2ನೇ ಕೊರಿಂಥ 11ನೇ ಅಧ್ಯಾಯ 23ನೇ ವಚನದಿಂದ ಅವನು ಯಾವ ರೀತಿ ಕರ್ತನಿಗಾಗಿ ಹಿಂಸೆಯನ್ನು ಅನುಭವಿಸಿದನು ಎಂಬುದಾಗಿ ಕೆಲವು ವಿಷಯಗಳನ್ನ ನಾನು ಇಲ್ಲಿ ಹೇಳ್ತಾ ಹೋಗ್ತೇನೆ. ಇಲ್ಲಿ ಅವನು ಪಟ್ಟಂತ ಕಷ್ಟಗಳು ನಾವು ನೋಡುವಾಗ 23ನೇ ವಚನದಿಂದ, ಅವರು ಕ್ರಿಸ್ತನ ಸೇವಕರು, ಅವರಿಗಿಂತ ನಾನು ಹೆಚ್ಚಾಗಿ ಸೇವೆ ಮಾಡುವವನಾಗಿದ್ದೇನೆ, ಬುದ್ಧಿ ಸ್ವಾಧೀನವಿಲ್ಲದವನಾಗಿ ಮಾತಾಡುತ್ತೇನೆ. ಆತನ ಸೇವೆಯಲ್ಲಿ ಅವರಿಗಿಂತ ಹೆಚ್ಚಾಗಿ ಪ್ರಯಾಸ ಪಟ್ಟೆನು, ಹೆಚ್ಚಾಗಿ ಸೆರೆಮನೆಗಳೊಳಗೆ ಬಿದ್ದೇನೆ. ನೋಡಿ, ನಾನು ಮೊದಲೇ ತಿಳಿಸಿದ ಹಾಗೆ ಸೆರೆಮನೆಯಲ್ಲಿ ಇದ್ದುಕೊಂಡು ಆತನು ಪತ್ರಿಕೆಗಳನ್ನ ಬರೆಯುವಂತದನ್ನ ನಾವು ನೋಡ್ತೇವೆ. ಮಿತಿ ಮೀರಿ ಪೆಟ್ಟುಗಳನ್ನ ತಿಂದೆನು,
ಅನೇಕ ಸಾರಿ ಮರಣದ ಬಾಯಿಯೊಳಗೆ ಸಿಕ್ಕಿಕೊಂಡೆನು. ನೋಡಿ ಎಷ್ಟು ಅವನು ಹಿಂಸೆಯನ್ನ ಪಟ್ಟಿದ್ದಾನೆ ಕರ್ತನಿಗಾಗಿ. 5 ಸಾರಿ ಯಹೂದ್ಯರಿಂದ ನನಗೆ ಒಂದು ಕಡಿಮೆ 40 ಏಟುಗಳು ಬಿದ್ದವು. ನೋಡಿ ಎಷ್ಟು ಹಿಂಸೆಯನ್ನ ಅವನು ಅನುಭವಿಸಿದ್ದಾನೆ. ಮತ್ತೆ ಮುಂದೆ ಹೇಳ್ತಾನೆ, ಪೆಟ್ಟುಗಳನ್ನು ತಿಂದೆನು, ಅನೇಕ ಸಾರಿ ಮರಣದ ಬಾಯೊಳಗೆ ಸಿಕ್ಕಿಕೊಂಡೆನು. 5 ಸಾರಿ ಯಹೂದ್ಯರಿಂದ ನನಗೆ ಒಂದು ಕಡಿಮೆ 40 ಏಟುಗಳು ಬಿದ್ದವು. 3 ಸಾರಿ ಸರಕಾರದವರು ಚೆಡಿಗಳಿಂದ ನನ್ನನ್ನ ಹೊಡಿಸಿದರು. 1 ಸಾರಿ ಜನರು ನನ್ನನ್ನ ಕೊಲ್ಲುವುದಕ್ಕೆ ಕಲ್ಲೆಸೆದರು. ಈ ಒಂದು ವಾಕ್ಯವನ್ನ ನಾವು ನೋಡುವಾಗ, ಜನರು ನನ್ನನ್ನ ಕೊಲ್ಲುವುದಕ್ಕೆ ಕಲ್ಲೆಸೆದರು ಎಂಬುದಾಗಿ ನಾವು ನೋಡುವಾಗ, ಸ್ತೆಫನನನ್ನ ಜೀವಿತವನ್ನ ನಾವು ಆವಾಗಲೇನೆ ಅಭ್ಯಾಸ ಮಾಡಿದಾಗ, ಕಲ್ಲಿನಿಂದ ಹೊಡೆದು ಸಾಯಿಸುವಾಗ ಈತನೇ ಅದಕ್ಕೆ ಸಾಕ್ಷಿಯಾಗಿದ್ದ. ಆದರೂ ಕೂಡ ಇಲ್ಲಿ ಕರ್ತನ ಆತನನ್ನ ಕಾಪಾಡುವಂತದ್ದನ್ನ ನಾವು ನೋಡ್ತೇವೆ. ಇಲ್ಲಿ 3 ಸಾರಿ ಸರ್ಕಾರದವರು ಚೆಡಿಗಳಿಂದ ನನ್ನನ್ನ ಹೊಡಿಸಿದರು. 1 ಸಾರಿ ಜನರು ನನ್ನನ್ನ ಕೊಲ್ಲುವುದಕ್ಕೆ ಕಲ್ಲೆಸೆದರು. 3 ಸಾರಿ ನಾನಿದ್ದ ಹಡಗವು ಒಡೆದು ಹೋಯಿತು. ನೋಡಿ, ಸಮುದ್ರದಲ್ಲಿ ಹಡಗು ಒಡೀತು ಎಂಬುದಾಗಿ ಹೇಳುವುದಾದರೆ ಅದು ಎಷ್ಟು ಭಯಂಕರವಾಗಿರುತ್ತೆ, ಎಷ್ಟು ಕಷ್ಟಗಳನ್ನ ಅನುಭವಿಸಬೇಕಾಗುತ್ತದೆ. ಆದರೂ ಕೂಡ ಕರ್ತನು ಈತನನ್ನ ಬಿಡಲಿಲ್ಲ. ನೋಡಿ, ಇಲ್ಲಿ ಹೇಳ್ತಾನೆ, ಜನರು ನನ್ನನ್ನು ಕೊಲ್ಲುವುದಕ್ಕೆ ಕಲ್ಲೆಸೆದರು. 3 ಸಾರಿ ನಾನಿದ್ದ ಹಡಗವು ಒಡೆದು ಹೋಯಿತು. 1 ರಾತ್ರಿ 1 ಹಗಲು ಸಮುದ್ರದ ನೀರಿನಲ್ಲಿ ಕಳೆದೆನು. ಅವನು ಪಟ್ಟಂತ ಕಷ್ಟ. ಆತನ ಸೇವೆಯಲ್ಲಿ ಎಷ್ಟೋ ಪ್ರಯಾಣಗಳನ್ನು ಮಾಡಿದೆನು. ನದಿಗಳ ಅಪಾಯಗಳು, ಕಳ್ಳರ ಅಪಾಯಗಳು, ಸ್ವಂತ ಜನರಿಂದ ಅಪಾಯಗಳು, ಅನ್ಯ ಜನರಿಂದ ಅಪಾಯಗಳು, ಪಟ್ಟಣದಲ್ಲಿ ಅಪಾಯಗಳು, ಕಾಡಿನಲ್ಲಿ ಅಪಾಯಗಳು, ಸಮುದ್ರದಲ್ಲಿ ಅಪಾಯಗಳು, ಸುಳ್ಳು ಸಹೋದರರೊಳಗೆ ಇರುವಾಗ ಅಪಾಯಗಳು ನನಗೆ ಸಂಭವಿಸಿದವು. ಪ್ರಯಾಸ ಪರಿಶ್ರಮಗಳಿಂದ ಕೆಲಸ ನಡೆಸಿ ಅನೇಕ ಸಾರಿ ನಿದ್ದೆಗೆಟ್ಟು, ಹಸಿವೆ ಬಾಯಾರಿಕೆಗಳನ್ನ ಪಟ್ಟು, ಅನೇಕ ಸಾರಿ ಉಪವಾಸವಾಗಿಯೂ ಚಳಿಯಲ್ಲಿಯೂ ವಸ್ತ್ರವಿಲ್ಲದೆಯೂ ಇದ್ದು ಆತನನ್ನ ಸೇವಿಸಿದ್ದೇನೆ. ನೋಡಿ, ಎಷ್ಟು ಕಷ್ಟವನ್ನ ಆತನು ಕೊನೆಯಲ್ಲಿ ಕರ್ತನನ್ನ ನಂಬಿದ ಮೇಲೆ ಅನೇಕ ಹಿಂಸೆಗಳನ್ನ ಕೊಡ್ತಾ ಬಂದ ತನ್ನ ಭಕ್ತರಿಗೆ, ತನ್ನ ಮಕ್ಕಳಿಗೆ. ಆದ್ರೆ ಅವನು ಪಟ್ಟಂತ ಹಿಂಸೆ, ಕಷ್ಟ ನಾನ್ ನೆನೆಸ್ತೇನೆ, ಯಾರು ಪಡ್ಲಿಲ್ಲ ಎಂಬುದಾಗಿ. ಆತನ ಶಿಷ್ಯರಲ್ಲಿ ಇಷ್ಟು ಕಷ್ಟ ಹಿಂಸೆಗಳನ್ನ ಯಾರು ಪಡ್ಲಿಲ್ವೇನೋ. ಅಷ್ಟು ಹಿಂಸೆಯನ್ನ, ಕಷ್ಟವನ್ನ ಪೌಲನು ಪಟ್ಟ ಎಂಬುದಾಗಿ ನಾವು ನೋಡ್ತೇವೆ. ಈ ರೀತಿ ಹಿಂಸೆಗಳನ್ನ ಪಡುವಾಗ ಅವನು ಸಂತೋಷದಿಂದಲೇ ಈ ಹಿಂಸೆಗಳನ್ನ ಅನುಭವಿಸಿದ್ದಾನೆ. ಯಾಕಂದ್ರೆ ಸೌಲನೇ ಸೌಲನೇ, ನನ್ನನ್ನ ಯಾಕೆ ನೀನು ಹಿಂಸೆ ಪಡಿಸ್ತಿ ಎಂಬುದಾಗಿ ಕರ್ತನ ವಾಣಿಯನ್ನ ಯಾವಾಗ ಕೇಳಿದನೋ ಆಗಲೇ ಅವನ ಹೃದಯ ಪರಿವರ್ತನೆ ಆಗಿ ಈ ಒಂದು ಸ್ಥಿತಿಯಲ್ಲಿ ಬಂದು ಆತನ ವಾಕ್ಯವನ್ನ ತಿಂದು ಉಂಡು ಮನ್ನವನ್ನ ತಿಂದಿದ ಕೂಡಲೇ ಅವನ ಹೃದಯ ದೀಕ್ಷಾ ಸ್ನಾನ ಹೊಂದಿದ ನಂತರ ಅವನು ಊಟ ಮಾಡಿ ಬಲ ಹೊಂದಿದನು ಎಂಬುದಾಗಿ ನಾವು ವಾಕ್ಯದಲ್ಲಿ ನಾವು ನೋಡಿದ ಹಾಗೆ, ಅವನು ವಾಕ್ಯವೆಂಬ ಮನ್ನವನ್ನ ತಿಂದು ಬಲ ಹೊಂದಿ ದೇವರಲ್ಲಿ ಭಯಭಕ್ತಿ ಉಳ್ಳ ಮಗನಾಗಿ, ಶಿಷ್ಯನಾಗಿ ನಾವು ನಡೆಯುವುದನ್ನ ನಾವು ನೋಡುವಂತರಾಗಿದ್ದೇವೆ. ಈ ರೀತಿಯಲ್ಲಿ ನಾವು ನೋಡುವಾಗ ಈ ದಿನ ಅನೇಕ ದೇವರ ಸೇವಕರಿದ್ದಾರೆ. ಸೇವಕರು ಅನೇಕ ವಾಕ್ಯಗಳನ್ನ ಅನೇಕರಿಗೆ ಬಿತ್ತಲ್ಪಟ್ಟಿದೆ. ಆ ವಾಕ್ಯವನ್ನು ಅನೇಕರು ಕೇಳಿದ್ದಾರೆ. ಕರ್ತನು ಅವರನ್ನ ಹಿಡಿಯಲಿಕ್ಕಾಗುವಾಗೆ, ಅವರನ್ನ ಮುಟ್ಲಿಕ್ಕಾಗುವಾಗೆ ನಾವು ಅನೇಕರಿಗಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಯಾಕಂದ್ರೆ ಪ್ರಾರ್ಥನೆಯೇ ದೊಡ್ಡ ಬಲವು ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಇಲ್ಲಿ ಕರ್ತನು ಯೇಸು ಕ್ರಿಸ್ತನು ಸೌಲನನ್ನ ಹೇಗೆ ಹಿಡಿದನೋ, ಸೌಲನೇ ಸೌಲನೇ, ನನ್ನನ್ನ ನೀನು ಯಾಕೆ ಹಿಂಸೆ ಪಡಿಸುತ್ತಿ ಎಂಬುದಾಗಿ ವಾಣಿಯನ್ನ ಕೇಳಿದಂತ ಸೌಲನು, ಕರ್ತನೇ ನೀನ್ ಯಾರು ಎಂಬುವಂತ ಮಾತನ್ನ ಹೇಳುವಂತದನ್ನ ನಾವು ನೋಡ್ತೇವೆ. ಇದನ್ನ ನಾವು ನೋಡುವಾಗ ಈ 9ನೇ ಅಧ್ಯಾಯ 4ನೇ ವಚನದಲ್ಲಿ ಆತನಿಗೆ ಒಂದು ಬೆಳಕು ಅವನ ಸುತ್ತಲೂ ಮಿಂಚಿತಿ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಆ ಬೆಳಕು ಕಂಡಂತ ಸೌಲನು ತನ್ನನ್ನ ದೇವರಿಗೆ ಒಪ್ಪಿಸಿಕೊಟ್ಟನು ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಈ ದಿನ ಕೂಡ ಅನೇಕರಿದ್ದಾರೆ ಆತನನ್ನು ನಂಬದೇ ಇರುವಂತ. ಅವರಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಮತ್ತು ಅನೇಕರು ಇನ್ನೂ ಆ ಒಂದು ದೇವರನ್ನ ಕಂಡುಕೊಳ್ಳಬೇಕು, ಆತನನ್ನ ಅಂಗೀಕಾರ ಮಾಡಿಕೊಳ್ಳಬೇಕು. ಅವರಿಗಾಗಿ ಕೂಡ ನಾವು ಪ್ರಾರ್ಥನೆ ಮಾಡೋಣ. ಇನ್ನು ಯಾರು ಈ ಒಂದು ಝೂಮ್ ಮೀಟಿಂಗ್ ನಲ್ಲಿ ಕೂಡಿ ಬರುವಂತವರು ಕರ್ತನನ್ನ ನಂಬಿಲ್ವೋ, ಆತನನ್ನ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಂಡಿಲ್ವೋ, ಈಗಲೇ ಸುಪ್ರಸನ್ನತೆ ಕಾಲ, ಇದೇ ರಕ್ಷಣಾ ದಿನ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ನಾವು ಯೋಹಾನ 1:12 ನಾವು ನೋಡ್ತೇವೆ, ಯಾರ್ಯಾರು ಆತನನ್ನ ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವಂತ ಅಧಿಕಾರ ಕೊಟ್ಟಿದ್ದಾನೆ ಎಂಬುದಾಗಿ. ಅಂದರೆ ನಾವು ಆತನನ್ನ ಅಂಗೀಕಾರ ಮಾಡುವುದಾದರೆ ನಮಗೆ ದೇವರ ಮಕ್ಕಳು ಎಂಬ ಒಂದು ಅಧಿಕಾರವನ್ನ ಆತನು ನಮಗೆ ಕೊಡುವಂತನಾಗಿದ್ದಾನೆ. ಆತನು ಹೇಳ್ತಾನೆ, ನಾನು ನಿಮ್ಮನ್ನ ಎಂದಿಗೂ ಅನಾಥರಾಗಿ ಬಿಡುವುದಿಲ್ಲ ಎಂಬುದಾಗಿ. ನೋಡಿ, ಎಂತ ವಾಕ್ಯಗಳನ್ನ, ಎಂತ ಮಾತುಗಳನ್ನ ಆತನು ಹೇಳುವಂತವನಾಗಿದ್ದಾನೆ. ಮತ್ತು
ಪ್ರಕಟಣೆ 3:20 ನಾವು ನೋಡ್ತೇವೆ, ಇಗೋ ಬಾಗಿಲಿನಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ, ಯಾವನಾದರೂ ನನ್ನ ಸ್ವರವನ್ನ ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬಂದು ಅವನ ಕೂಡ ಊಟ ಮಾಡುವನು, ಅವನು ಕೂಡ ನನ್ನ ಸಂಗಡ ಊಟ ಮಾಡುವನು ಎಂಬುದಾಗಿ. ಇದನ್ನ ನಾವು ನೋಡುವಾಗ ಆತನು ನಮ್ಮ ಹೃದಯದ ಬಾಗಿಲ ಬಳಿಯಲ್ಲಿ ನಿಂತುಕೊಂಡು ತಟ್ಟುವಂತ ದೇವರು ಆತನಾಗಿದ್ದಾನೆ. ಈ ದಿನ ನಾವು ಆತನಿಗೆ ನಮ್ಮನ್ನ ನಾವು ಒಪ್ಪಿಸಿಕೊಡುವಾಗ ಕರ್ತನು ಒಳಗೆ ಬಂದು ನಮ್ಮ ಸಂಗಡ ಆತನು ಆ ಒಂದು ಸಂತೋಷದ ಅನ್ಯೋನ್ಯತೆ ಭೋಜನವನ್ನ ಆತನು ಮಾಡುವಂತ ದೇವರು ಆತನಾಗಿದ್ದಾನೆ. ಆತನು ಹೇಳುವಂತದ್ದು, ಇಗೋ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ, ಯಾವನಾದರೂ ನನ್ನ ಸ್ವರವನ್ನ ಕೇಳಿ ಬಾಗಿಲನ್ನ ತೆರೆದರೆ ನಾನು ಒಳಗೆ ಬರುವೆನು ಎಂಬುದಾಗಿ. ಆತನಿಗೆ ನಾವು ನಮ್ಮ ಹೃದಯ ಎಂಬಂತ ಬಾಗಿಲನ್ನ ತೆರೆದು ಕೊಡೋಣ, ಆತನನ್ನ ನಮ್ಮ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಳ್ಳೋಣ. ಮತ್ತು ಹೇಳ್ತಾನೆ, ಇಗೋ ನೋಡಿರಿ, ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಾನು ನಿಮ್ಮ ಸಂಗಡ ಇರುತ್ತೇನೆ ಎಂಬುದಾಗಿ ವಾಗ್ದಾನ ವಚನಗಳನ್ನ ಆತನು ಕೊಟ್ಟು ಹೋಗಿದ್ದಾನೆ. ಯುಗದ ಸಮಾಪ್ತಿವರೆಗೂ ನಾನು ನಿಮ್ಮ ಸಂಗಡ ಇರುತ್ತೇನೆ. ನಾನು ಇಲ್ಲಿ ಯೆಶಾಯ 46ನೇ ಅಧ್ಯಾಯ 4, 5, 6ನೇ ವಚನ ನಾವು ನೋಡಿದ ಹಾಗೆ, ನರೆ ಬಂದಾಗಲೂ ನಾನು ನಿಮ್ಮನ್ನ ಹೊತ್ತು ಸಹಿಸ್ತೇನೆ, ನಾನೇ ಉಂಟು ಮಾಡಿದನು, ನಾನೇ ಹೊರುವೆನು, ನಾನೇ ಸಹಿಸಿಕೊಳ್ಳುವೆನು. ಈ ಮಾತುಗಳನ್ನೆಲ್ಲ ಆತನು ಹೇಳುವಾಗ ನಮಗೆ ಎಷ್ಟು ಒಂದು ಆದರಣೆಯ ಒಂದು ವಾಕ್ಯವಾಗಿದೆ. ಇಲ್ಲಿ ಅನೇಕರು ನಮ್ಮ ಮಧ್ಯ ಅನೇಕ ಹಿರಿಯ ಸೇವಕರಿದ್ದಾರೆ. ಆತನು ಹೇಳುವಂತ ಮಾತು, ನಾನು ನಿಮ್ಮನ್ನ ಹೊತ್ತು ಸಹಿಸ್ತೇನೆ, ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇಡಿರಿ, ನಾನು ಅದನ್ನು ಬಿಡಿಸುವೆನು, ನಿಮ್ಮನ್ನ ಬಿಡಿಸುವೆನು ಎಂಬುದಾಗಿ ಕರ್ತನು ಹೇಳುವಂತ ಮಾತು. ಈ ವಾಕ್ಯಗಳನ್ನೆಲ್ಲ ನಾವು ನೋಡುವಾಗ ಸೌಲನನ್ನ ಕರ್ತನು ಯೇಸು ಕ್ರಿಸ್ತನು ಹೇಗೆ ಹಿಡಿದನು, ಅದೇ ರೀತಿ ಅನೇಕರನ್ನ ಹಿಡಿಯಲಿಕ್ಕಾಗುವ ಹಾಗೆ ನಾವು ಪ್ರಾರ್ಥನೆ ಮಾಡೋಣ, ಆತನಿಗೆ ವಿಜ್ಞಾಪನೆ ಮಾಡೋಣ. ಈ ರೀತಿಯಲ್ಲಿ ದೇವರು ಈ ಒಂದು ವಾಕ್ಯವನ್ನ ನಮಗೆ ಈ ದಿನದ ಕೊಟ್ಟದಕ್ಕಾಗಿ ನಾನು ಕರ್ತನಿಗೆ ಸ್ತೋತ್ರ ಕೊಂಡಾಟವನ್ನು ಸಲ್ಲಿಸ್ತೇನೆ. ಕೂಡಿ ಬಂದಿರುವಂತ ನಿಮ್ಮೆಲ್ಲರಿಗೂ ಕೂಡ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆ ಸಲ್ಲಿಸ್ತೇನೆ.